ಎಲ್ಲರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ. ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ಅಕ್ಷಯ ಗೋಲ್ಡ್ ಕಂಪನಿ. ಪ್ರವಾಸಿಗರ ಸ್ವರ್ಗ ಶಿರಸಿಯನ್ನ ಮಲೆನಾಡಿನ ಹೆಬ್ಬಾಗ್ಲು ಅಂತ ಕರೀತಾರೆ. ಅಡಿಕೆ ಬೆಳೆ ಇಲ್ಲಿ ಹೆಚ್ಚಾಗಿ ಕಾಣುತ್ತೆ. ಶಿರಸಿ ಮಾರಿಕಾಂಬ ಅಂದ್ರೆ ವರ್ಲ್ಡ್ ಫೇಮಸ್. ಈ ಶಿರಸಿಯ 10-15 ಕಿಲೋಮೀಟರ್ ದೂರದಲ್ಲಿರೋ ಮೂಡಹಳ್ಳಿಗೆ ನಾನೀಗ ಬಂದಿದ್ದೀನಿ. ಈ ಮೂಡಹಳ್ಳಿ ನಾಡಲ್ಲಿ ಜನ ಹೇಗಿದ್ದಾರೆ, ಈ ಮೂಡಹಳ್ಳಿ ಜನರ ಮೂಡ್ ಹೇಗಿರುತ್ತೆ, ಇದೆಲ್ಲವನ್ನು ನೋಡೋಣ. ನಾವು ಮನೆ ಮನೆ ಮಹಾಲಕ್ಷ್ಮಿ ಗೇಮ್ ಶೋ ಬಗ್ಗೆ ಪ್ರೋಮೋ ಹಾಕಕ್ ಶುರು ಮಾಡಿದಾಗಿಂದ ಇವತ್ತಿನವರೆಗೂ ಪ್ರತಿದಿನ 1000 ಅಪ್ಲಿಕೇಶನ್ಸ್ ಬರ್ತಾನೆ ಇದೆ. ನಾವು ಎಲ್ಲವನ್ನು ನೋಡಿ ಅದರಲ್ಲಿ ಲಕ್ಕಿ ವಿಜೇತರನ್ನ ಸೆಲೆಕ್ಟ್ ಮಾಡಿ ಅವ್ರ ಮನೆಗಳಿಗೆ ಹೋಗ್ತೀವಿ. ಇವತ್ತು ಒಬ್ಬ ಲಕ್ಕಿ ಲಕ್ಷ್ಮಿ ಸೆಲೆಕ್ಟ್ ಆಗಿದ್ದಾರೆ. ಕುಟೇಗೌಡ್ರು ಅಂತ ಹೇಳಿ ನಮ್ಮ ಮನೆ ಹೆಸರು. ಟೋಟ್ಲಿ ನಮ್ಮಲ್ಲಿ 24 ಜನ ಇದ್ದಾರೆ. ಅದರಲ್ಲಿ ನಮ್ಮ ಮನೆಗೆ ನನ್ನ ಹೆಂಡತಿಯಾದ ಸುಶೀಲಾ, ಅವಳು ಟೋಟ್ಲಿ ನಮ್ಮ ಮನೆಯವರೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಗೊಬ್ಬರ ಹೊಡ್ತಾರೆ, ಬಾವಡೆ ಬೀಜ ಹಾಕ್ತಾರೆ, ಕೊಬ್ಬು ನಡ್ತಾರೆ, ಮೆಣಸಿನ ಗಿಡ ನಡ್ತಾರೆ, ಮೂಲಂಗಿ ನಡ್ತಾರೆ, ಹೆರ್ಬೆ ಗಿಡ ನಡ್ತಾರೆ. ಎಲ್ಲರ ಕೈಗೂ ಹೊಂದಿಕೆ ಹೋಗೈತಿ. ಅಡಿಗೆ ಮಾಡ್ತೈತಿ, ರೊಟ್ಟಿ ಸುಡ್ತೈತಿ, ಬಡಸ್ತೈತಿ, ಗದ್ದೆ ಹೋಗೈತಿ, ಎಲ್ಲರ ಕೈಗೂ ಹೊಂದಿಕೆ ಹೋಗೈತಿ. ತೋಟಕ್ಕೆ ಹೋಗ್ತೈತಿ, ಅಡಿಕೆ ಆರಿಸೋದು ಎಲ್ಲ ಕೆಲಸ ಎಲ್ಲ ಮಾಡ್ತೈತಿ. ನಮ್ಮ ಮನೆ ಸುಶೀಲಾ ಮಹಾಲಕ್ಷ್ಮಿ. ಎಲ್ಲದನ್ನು ಕೆಲಸನ ಚೆನ್ನಾಗಿ ಮಾಡ್ಕೊಂಡು ಎಲ್ಲದೂ ಹೊಂದ್ಕೊಂಡು ಪ್ರತಿಯೊಬ್ಬರಿಗೆ ಏನ್ ಬೇಕಾ ಅದನ್ನೆಲ್ಲ ಮಾಡ್ತಾ ಇವಳು ಟೋಟ್ಲಿ ಒಬ್ಬಳು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾ ಇದಾರೆ. ಇವಳು ಒಬ್ಬಳೇ ಇರೋದ್ರಿಂದ ಹಂಗಾಗಿ ಒಂಥರ ಮಹಾಲಕ್ಷ್ಮಿ, ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ಕರಿಬಹುದು. ಒಂದ್ ಸ್ಪೆಷಾಲಿಟಿ ಏನ್ ಗೊತ್ತಾ, ನನ್ನ ಕರ್ಕೊಂಡ್ ಹೋಗಕ್ಕೆ ಅವರೇ ಒಂದು ಹೊಸ ಸ್ಪೆಷಲ್ ಆಗಿರೋ ಗಾಡಿ ರೆಡಿ ಮಾಡಿದಾರಂತೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಈ ತರ ಸ್ವಾಗತ. ವಾಹ್, ನೋಡ್ತೀರಾ ನನ್ನ ಟ್ರಾನ್ಸ್ಪೋರ್ಟ್ ಹೇಗಿದೆ ಅಂತ? ಬನ್ನಿ ತೋರಿಸ್ತೀನಿ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯವಾಲಿದು ನಮಗೆ ವಿನಾಯಕ. ಮೊದಲನೇದಾಗಿ ಎಲ್ಲಾ ಮಹಾಲಕ್ಷ್ಮಿಯರಿಗೂ ಹಾರ್ದಿಕ ಶುಭಾಶಯಗಳು. ನನಗೆ ನಿಮ್ ಮನೆ ನೋಡೋ ಆಸೆ. ತೋರಿಸ್ತೀರಾ? ಅಡ್ಡಿಲ್ಲ ಅಂತ ಹೇಳಾಯ್ತು, ನಮ್ಗೂ ಅಡ್ಡಿಲ್ಲ, ನಡೀರಿ ಹೋಗೋಣ. ಫಸ್ಟ್ ಟೈಮ್ ನೋಡ್ತಾ ಇರೋದು. ಒಂಥರ ಮೇನ್ ಆರ್ಟಿಸ್ಟ್ ಆಫ್ ದ ಡೇ ಇಬ್ರು ಬಂದಿದ್ದಾರೆ. ಅತ್ತೆ ಸೊಸೆ ಇಬ್ರು ಬಂದಿದ್ದಾರೆ. ನಿಮ್ ಹೆಸರು? ನನ್ನ ಹೆಸರು ಸುಶೀಲಾ. ಸುಶೀಲಾ. ಅತ್ತೆ ಹೆಸರು? ತಿಮ್ಮಮ್ಮ. ಅತ್ತೆನೇ ನಾಚ್ಕೋತಾವ್ರೆ ಸೊಸೆಗಿಂತ ಜಾಸ್ತಿ. ಸೋ ಕ್ಯೂಟ್. ತಲೆನ ತಗ್ಸಿ ಬಗ್ಸಿ ನಡಿಬೇಕು ಅಂತ ಕರೆಕ್ಟ್ ಆಗಿ ಮಾಡಿದ್ದಾರೆ. ನಾನು ಒಂದು ಅಬ್ಸರ್ವ್ ಮಾಡಿದೆ. ನಾನು ನಿಮ್ ಮನೇಲಿ ಮಿಕ್ಸಿ ನೋಡ್ಲಿಲ್ಲ, ಗ್ರೈಂಡರ್ ನೋಡ್ಲಿಲ್ಲ, ಗ್ಯಾಸ್ ನೋಡ್ಲಿಲ್ಲ, ಸ್ಟವ್ ನೋಡ್ಲಿಲ್ಲ. ಇದು ಯಾವ್ದು ಇಲ್ವೇ ಇಲ್ವಾ ನಿಮ್ ಮನೇಲಿ? ಅದಕ್ಕೆ ಎಲ್ರು ಇಷ್ಟ ಆರೋಗ್ಯವಾಗಿರೋದೇ. ಸೂಪರ್ ಅಪ್ಪ, ಬಹಳ ಖುಷಿ ಆಯ್ತಮ್ಮ. ಒಂದೊಂದು ಮನೆ ನೋಡ್ತಿದ್ದಂಗೆ, ಮನೇಲಿರೋ ಸಾಮಾನುಗಳು ನೋಡ್ತಿದ್ದಂಗೆ, ಮನೇಲಿರೋ ವ್ಯಕ್ತಿಗಳು ನೋಡ್ತಿದ್ದಂಗೆ ಸಿಕ್ಕಾಪಟ್ಟೆ ಖುಷಿ ಅಂತ ಆಗ್ತದೆ. ಇಷ್ಟೇನಾ ಮನೆ? ಇನ್ನೂ ಇದೆಯಾ? ಮುಗಿತಾನೆ ಇಲ್ಲ ಮನೆ? ಇನ್ನೂ ಇದೆಯಾ? ಇದ್ರೆಲ್ಲ ಅಡ್ಗೆ ಮಾಡೋದ್ ನೀವು? ಇದೇನೋ ಹಚ್ಚಿದಿರಲ್ಲ, ಏನಿದೆ? ಯಾಕೆ? ಕರಿ ಹಾಕತ್ತೆ. ಓ, ತಿಕ್ಕಕ್ಕಾಗಲ್ಲ ಅಂತ ಹೇಳಿ ಕರಿ ಹಾಕತ್ತಾರೆ, ಬೆಂಕಿ ಮಾಡೋದು. ಇದ್ರಲ್ಲಿ ಅಡ್ಗೆನ ಗುರುವೆ ಇಷ್ಟು ದೊಡ್ಡ ಪಾತ್ರೆ ನೋಡ್ತಿದ್ದಂಗೆ ಕೈ ಕಾಲಲ್ಲಿ ಆಡ್ತಾ ಇದೆ ನನಗೆ. ಏಯ್ ಹಾಕ್ರಪ್ಪ, ರುಬ್ತೀನಿ ಇವತ್ತು ಅನ್ಸುತ್ತು. ಮನೆ ನೋಡಾಯ್ತಲ್ಲ, ಎಲ್ರು ಒಂದ್ ಕಡೆ ಕೂರ್ಸ್ಕೊಂಡು ಮಾತಾಡೋಣ. ಸುಶೀಲಾ ರೇ, ಐ ಲವ್ ಯು ಅಂದ್ರೆ ಏನು? ನೀವು ನಿಮ್ ಗಂಡನ ಎಷ್ಟು ಲವ್ ಮಾಡ್ತೀರಿ? ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೆ? ನೀವು ಜಾಸ್ತಿ ಪ್ರೀತಿ ಮಾಡ್ತೀರಾ, ಅವ್ರು ಜಾಸ್ತಿ ಪ್ರೀತಿ ಮಾಡ್ತಾರಾ ನಿಮ್ಮನ್ನ? ಜಾಸ್ತಿ ಪ್ರೀತಿ.
ಇದ್ದಪ್ಪ ಎಲ್ಲಿದ್ದಾರೆ ಯಜಮಾನ್ರು ನೋಡ್ಲೇಬೇಕು ನಾನೀಗ. ಓ ಇವರು ಕ್ರೌಡ್ ಅಲ್ಲಿ ಎಲ್ಲಿ ನಿಂತರು ಕಾಣ್ತಾರ ಗುರು ಇವರು. ಆವಾಗಿಂದ ಒಂದ್ ತಲೆ ಮೇಲಿಂಗ್ ಓಡಾಡ್ತಿತ್ತು, ಯಾರು ಅಂತ ನೋಡಿದ್ರೆ ಇವರೇ. ನಮಸ್ಕಾರ ಸರ್, ಇದು ಮೂಡಹಳ್ಳಿಯ ಹೆಬ್ಬುಲಿ. ಇದು ಈ ಕನ್ನಡ ಎಲ್ಲ ಈ ತಂಡದವರಿಗೂ ಮತ್ತೆ ಸುಷ್ಮಾ ಮೇಡಮ್ ಬಂದಾರಲ್ಲ, ಅದಕ್ಕೆ ಎಲ್ಲರೂ ಖುಷಿ ಪಟ್ಟು ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಯೋಚನೆ, ನನಗೆ ಈ ಕಾರ್ಯಕ್ರಮದ ಬಗ್ಗೆ ಯೋಚನೆ ಸರ್. ನಿಮ್ಗೆ ಐ ಲವ್ ಯು ಅಂದ್ರೆ ನೀವು ಊರವ್ರಿಗೆಲ್ಲ ಸ್ವಾಗತ ಕೋರ್ತಾ ಇದ್ದೀರಾ, ಅದಕ್ಕೆ ಹೇಳಿ ಏನಾದ್ರು ಐ ಲವ್ ಯು ಅಂದ್ರು. ಅವ್ರಿಗೆ ಏನ್ ಹೇಳಾಗತ್ತೆ, ದಿವಸ ಹೇಳೋದೇ ಅದನ್ನಲ್ಲ. ಇದು ರೊಮ್ಯಾಂಟಿಕ್ ಜೋಡಿಗಳು. ಇದು ದಿನಕ್ಕೆ ಎಷ್ಟೆಲ್ಲ ಹೇಳ್ತೀರಾ ಸರ್? ಎನಿ ಟೈಮ್ ಕೆಲಸ ಮಾಡ್ತಾ ಇರ್ತೀವಿ, ಅದಕ್ಕೆ ಆದ ಸೀಮಿತ ಕೆಲವೊಂದು ಟೈಮ್ ಇದೆ, ಆ ಟೈಮ್ ಸೀಮಿತ ಅವಧಿ ಎಷ್ಟರಿಂದ ಎಷ್ಟೊತ್ತವರೆಗೂ ಇರುತ್ತೆ ಸರ್? ಅದು ಶುಭ ಕಾಲ ಬಹಳಷ್ಟು ಕಷ್ಟ, ಅದರಲ್ಲೇ ಸ್ವಲ್ಪ ಮ್ಯಾನೇಜ್ ಮಾಡ್ತಾವ್ರೆ. ಇದು ನಾನು ಇವಾಗ ನೋಡ್ಲೇಬೇಕು ಸರ್, ಆ ಸೀನ್, ಆ ಶುಭ ಕಾಲ ಇವಾಗ ಇಲ್ಲಿ ಬಂದ್ಬಿಟ್ಟಿದೆ ಸರ್. ಮೇಡಮ್ ನೀವು ನಿಂತ್ಕೊಳ್ಳಿ ಒಂದ್ಸಲ. ಇವಾಗ ಇದನ್ನ ಅವ್ರಿಗೆ ಕೊಟ್ಬಿಟ್ಟು ಗಲ್ಲ ಇಟ್ಕೊಂಡು ಐ ಲವ್ ಯು ಕಣೆ, ಪ್ರಳಯ ಆದ್ರೂ ಪರವಾಗಿಲ್ಲ, ನಾನು ನಿನ್ ಜೊತೆ ಇರ್ತೀನಿ ಕಣೆ ಅಂತ ಹೇಳ್ಬೇಕು. ಓಕೆನಾ? ಐ ಲವ್ ಯು ಕಣೆ, ಇಡೀ ಜಗತ್ತು ಪ್ರೇಮ ನಾನು ನಿಂತ್ಬಿಡಲ್ಲ ಸರ್. ನೀವ್ ಇರ್ಬೇಕು ಇವಾಗ ಇಲ್ಲಿ, ಯಾಕಂದ್ರೆ ನೀವು ಹೂವು ಕೊಟ್ಟಿದ್ ನೋಡಿದ್ವಿ, ಸೂಪರ್ ಆಗಿ ಕೊಟ್ರಿ. ಈಗ ಹೀರೋಯಿನಿ ಕೊಡ್ಬೇಕಲ್ಲ, ಹೀರೋಯಿನಿ ಕೊಡಿ. ಹೀರೋಯಿನಿ ದೇವಸ್ಥಾನಕ್ಕೆ ಹೂವು ಹಾಕಲ್ವಾ, ಹಂಗ ಹಾಕಿದ್ರು ಅವ್ರು ಕೊಟ್ರಲ್ಲ, ಹಂಗೆ ಒಂದ್ ಮಂಡಿ ಊರಿ ಕೊಡಿ. ಹೇಳ್ಕೊಡಿ ಸರ್, ಏನ್ ಸರ್ ಇದು? ಎಷ್ಟ್ ದಿನದಿಂದ ಕಾಯ್ತಾ ಇದ್ರು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ನಮ್ ಜೊತೆ ಇರಿ, ಮುಂದೆ ಆಟ ಆಡೋದು ಬೇಜಾನಿದೆ. ಈಗ ಪ್ರಪೋಸ್ ಆಯ್ತು, ಆ ಕಡೆಯಿಂದಾನು ಪ್ರಪೋಸ್ ಆಯ್ತು, ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿದ್ದಾರೆ. ಇವಾಗ ಒಂಚೂರು ಚಿಟ್ ಚೆಕ್ ಮಾಡೋಣ ಅಂತ. ಈಗ ಸುಶೀಲಾ ಅವ್ರೆ, ನೀವು ಮನೆ ಮಹಾಲಕ್ಷ್ಮಿ. ಸೊ ಮಹಾಲಕ್ಷ್ಮಿ ಇಡೀ ದಿನ ಸಿಕ್ಕಾಬಟ್ಟೆ ಬ್ಯುಸಿಯಾಗಿರ್ತಾರೆ, ಬೆಳಗಿಂದ ರಾತ್ರಿವರೆಗೂ. ಸೊ ಈ ಮಹಾಲಕ್ಷ್ಮಿ ಅಂದ್ರೆ ಸುಶೀಲಾ ಅವರ ಟೈಮ್ ಟೇಬಲ್ ಏನು? ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಿ, ಏನೆಲ್ಲ ಮಾಡ್ತೀರಿ? ಬೆಳಗ್ಗೆ 5 ಗಂಟೆ ಹೇಳ್ತೇವೆ. 5 ಗಂಟೆಗೆ ಅಂದ್ರೆ ಸೂರ್ಯ ಹುಟ್ಟದ್ಮೇಲೆ ನೋಡೋದು ಇವ್ರನ್ನೇ. ಮುಖ ತೊಳ್ಕೊಂಡು ಬೂದಿ ಎಲ್ಲ ತೆಗೆದು ಒಲೆಯಿಂದ ಬೂದಿ ಎಲ್ಲ ತೆಗಿತೀವಿ. ತಕೊಂಡು ಮುಖ ತೊಳ್ಕೊಂಡು ಮತ್ತೆ ಬಂದು ಬೆಂಕಿ ಹಚ್ಚಿ ನಾವು ತಿಂಡಿ ಮಾಡೋದನ್ನ ವ್ಯವಸ್ಥೆ ಮಾಡ್ತೀವಿ. ಅದಾದ ನಂತರ ನಾವು ಗದ್ದೆ ಮತ್ತೆ ಹೋಗ್ತೀವಿ. ಗದ್ದೆಗೆ ಹೋಗ್ತೀರಿ? ಗದ್ದೆ ಕೆಲಸ ಎಲ್ಲ ಮಾಡ್ಕೊಂಡು. ಏನ್ ಮಾಡ್ತೀರಿ ಗದ್ದೆಗೆ ಹೋಗಿ? ನೀವು ಯಾವ ತರ ಹೆಲ್ಪ್ ಮಾಡ್ತೀರಿ? ಗದ್ದೆಲಿ ಕಳೆ ತೆಗೆಯೋದು, ಶುಂಠಿ ಸೋಸೋದು, ಶುಂಠಿ ಎಲ್ಲ ಹಾಕಿ. ಶುಂಠಿ ಹಾಕ್ತೀರಿ? ಓಕೆ. ಇವಾಗ ನೀವು ನಿಮ್ಮ ಅತ್ತೆ ಜೊತೆ ಎಷ್ಟು ವರ್ಷದಿಂದ ಇದ್ದೀರಿ? ಅಂದ್ರೆ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ನಿಮ್ದು, ನಿಮ್ಮ ಯಜಮಾನ್ರು? ನಮ್ಮ ಮದುವಾಗಿ 12 ವರ್ಷ ಆಯ್ತು. ಸೊ 12 ವರ್ಷದಿಂದ ಅತ್ತೆ ಜೊತೆಲಿ ಇದ್ದೀರಿ ಅಲ್ವಾ? ಸೊ ನಿಮ್ಮ ಅತ್ತೆಲಿ ನಿಮ್ಗೆ ತುಂಬಾ ಇಷ್ಟವಾಗೋ ಗುಣ ಯಾವುದು? ತುಂಬಾ ಇಷ್ಟ ಅಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ನೋಡ್ತಿರ್ತಾರೆ. ಎಷ್ಟು ಜನ ಮಕ್ಕಳು ನಿಮ್ಗೆ? ನಮ್ಗೆ 3 ಜನ. 3 ಜನ ಅಂದ್ರೆ ನೀವ್ ಇಲ್ದೇದಾಗ್ಲೂ ಮಕ್ಕಳನ್ನೆಲ್ಲ ತುಂಬಾ ಖುಷಿ. ಸೋ ಸ್ವೀಟ್. ಅತ್ತೆ, ನಿಮ್ಮಲ್ಲಿ ಎಲ್ಲಾ ಗುಣನೂ ಸಿಕ್ಕಾಪಟ್ಟೆ ಇಷ್ಟ ಅಂತೆ ಸೊಸೆ ಮಗಿಗೆ. ನಿಮ್ಗೆ ಏನ್ ಗುಣ ಇಷ್ಟ ನಿಮ್ ಸೊಸೆಯಲ್ಲಿ? ಎಲ್ಲದ್ರಾಗೂ ಅಡ್ಡಿಲ್ಲ. ಅಡ್ಡಿಲ್ಲ ಸರಿ. ಯಾವ್ದು ತುಂಬಾ ಖುಷಿ ಆಗುತ್ತೆ? ಎಲ್ಲದ್ರಲ್ಲಿ ಖುಷಿ. ಎಲ್ಲದ್ರಲ್ಲೂ ಖುಷಿ. ನೀವು ಮೊದ್ಲಿಂದ ಪರಿಚಯ ಇರ್ಲಿಲ್ಲ ಅಲ್ವಾ? ಇರ್ಲಿಲ್ಲ. ಸೊ ಫಸ್ಟ್ ಟೈಮ್ ಅತ್ತೆನ್ ನೋಡಿದಾಗ, ಮಾತಾಡಿದಾಗ, ಇಲ್ಲಿ ಬಂದಾಗ ಏನ್ ಅನ್ನಿಸ್ತು ನಿಮ್ಗೆ? ನಮ್ಗೆ ಏನ್ ಅನಿಸ್ತು ಅಂದ್ರೆ ಅಡ್ಡಿಲ್ಲ ಅನಿಸ್ತು. ಅವ್ರು ನೋಡಿದ ತಕ್ಷಣ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತಾರ ಅನ್ನೋದು. ನಿಮ್ಗೆ ಯಾಕೆ ಅಷ್ಟೊಂದು ಇಮೋಷನಲ್ ಆಗ್ತಿದ್ದೀರಾ ಅತ್ತೆ ಬಗ್ಗೆ ಮಾತಾಡ್ತಿದ್ರೆ? ನಿಮ್ಗೊಂಥರ ಅಮ್ಮ ಸಿಕ್ದಂಗೆ ಫೀಲಿಂಗ್ ಅನ್ಸುತ್ತಲ್ಲ? ಎರಡನೇ ಅಮ್ಮ ಸಿಕ್ಕೋಷ್ಟು ಖುಷಿಯಾಗಿದೆ ಅಲ್ಲ? ಹೌದು, ಎರಡನೇ ಅಮ್ಮನೆ ಅದು. ಫಸ್ಟಿನ ಅತ್ತಿಲ್ಲ, ಫಸ್ಟಿನ ಅತ್ತೆ ತಿಳ್ಕೊಂಡ್ರು. ಹೌದಾ? ಓಕೆ. ಅವ ಇವಾಗ ನೀವೇನಾದ್ರೂ ಮಾತಾಡ್ಲೇಬೇಕು. ಇವ್ರಿಗೆ ಎಷ್ಟು ಪ್ರೀತಿ ಇದೆ ನಿಮ್ ಬಗ್ಗೆ ಅನ್ನೋದು ಅವ್ರ ಕಣ್ಣಲ್ಲಿರೋ ನೀರಲ್ಲಿ ಕಾಣ್ತಾ ಇದೆ ನಮ್ಗೆ. ಆಕ್ಚುಲಿ ನಾವು ನಮ್ಮ ತಾಯಿ ಬಗ್ಗೆ ಮಾತಾಡುವಾಗ ಇಷ್ಟು ಇಮೋಷನಲ್ ಆಗ್ತೀವಿ, ಇವ್ರ ಅತ್ತೆ ಬಗ್ಗೆ ಮಾತಾಡುವಾಗ ಎಷ್ಟು ಇಮೋಷನಲ್ ಆಗ್ತಾ ಇದಾರೆ ಅಂದ್ರೆ ಖುಷಿ ಆಗ್ತಾ ಇದೆ ನನಗೆ. ಅದು ಎರಡನೇ ಅತ್ತೆ ಅಲ್ಲ, ಮಧ್ಯದಲ್ಲಿ ಬಂದವರು. ಹೌದು. ಓ, ಸೊ ನೀವ್ ಮದ್ವೆ ಆಗಿ ಬಂದ ಮೇಲೆ ಇವ್ರ ಮದ್ವೆ ಮದುವೆ ಆದ ನಂತರ ನಮ್ಮ ಅತ್ತೆ ತೀರ್ಕೊಂಡ್ರು. ಅಷ್ಟ್ರ ನಂತರ ನಮ್ಮ ಮಾವಾಗ ಮತ್ತೆ ಮದುವೆ ಆದ್ರು. ಹೌದಾ? ಓಕೆ. ಇದಕ್ ಬಾಂಧವ್ಯ ಅಂದರೆ ಇನ್ನೇನ್ ಅನ್ನೋದಕ್ ಸಾಧ್ಯ ರೀ? ನಿಜವಾಗ್ಲು ಇವ್ರು ಮನೆಗ್ ಬಂದ ಮೇಲೆ ಇವ್ರ ಮಾವನ್ನ ಇವ್ರ ಮದ್ವೆ ಆಗಿ ಮನೆಗ್ ಬಂದಿದ್ದು. ಹೌದು. ಅದಕ್ಕೆ ಇಷ್ಟೊಂದು ಇಮೋಷನಲ್ ಆಗಿ ಎಷ್ಟು ಅಟ್ಯಾಚ್ಡ್ ಆಗಿದ್ದಾರೆ ಅಂದ್ರೆ ನಿಜಕ್ಕೂ ಖುಷಿ ಆಗುತ್ತೆ. ನಿಮ್ಮ ಪ್ರೀತಿನ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಸುಶೀಲಾ ಅವ್ರೆ. ಹೀಗೆ ಯಾವಾಗ್ಲೂ ಖುಷಿಯಾಗಿ ಪ್ರೀತಿಯಿಂದ ಇರಿ ಆಯ್ತಾ?
ಅಲ್ಲ ಇವಾಗ ಟಿವಿ ನೋಡೋದು ಇವ್ರು ಕಡಿಮೆ ಆದ್ರೂ ಕರೆಸ್ಕೊಂಡಿದ್ದೀರಲ್ಲ ನಮ್ನ ಮನೆ ಮನೆ ಮಹಾಲಕ್ಷ್ಮಿ ಬನ್ನಿ ನಮ್ಮ ಮನೆಗೆ ಅಂತ. ಅದ್ ಯಾರು ಕರ್ಸ್ಕೊಂಡಿದ್ ಇವ್ರ ನೀವ? ನಾವೆಲ್ಲ ಸೇರಿನಿ. ಜಾಸ್ತಿ ಕರ್ಸು ಅಂದಿದ್ ಯಾರು? ಕರ್ಸು ಅಂದ್ರೆ ನಮ್ಮ ಮಾವರು. ಮಾವಾರೇ ಎಲ್ಲಿದ್ದೀರಿ ರೀ ಅಂತ ಕರ್ದು ಇಲ್ಲ, ಆಗ್ಲೇ ಬಂದ್ಬಿಟ್ರು ಇವರು. ನಂಗೆ ಖುಷಿ ಆಗೋಯ್ತು, ಯಾರೋ ಹೆಣ್ಮಗುನೇ ಕರ್ಸ್ಕೊಂಡಿರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಇವರು ಮನೆ ಯಜಮಾನ್ರು ಕರ್ಸ್ಕೊಂಡಿದ್ದಾರೆ ಅಂದ್ರೆ ಐ ಲವ್ ಯು ಸರ್. ಸೂಪರ್, ಬರ್ಲಿ ಚಪ್ಪಾಳೆ ಯಜಮಾನ್ರಿಗೆ. ಇಡೀ ಕುಟುಂಬ ಎಷ್ಟು ಪ್ರೀತಿಯಿಂದ ಎಷ್ಟು ಖುಷಿಯಿಂದ ಬಾಳ್ತಿದ್ದೀರಿ. ನೀವು ಯಾವಾಗಲೂ ಹೀಗೆ ಖುಷಿಯಾಗಿರಿ. ನಂದೇ ದೃಷ್ಟಿ ಆಗ್ಬಿಟ್ರೆ ಕಷ್ಟ. ಸೊ ಎಲ್ಲರಿಗೂ ಒಂದ್ಸಲ ದೃಷ್ಟಿ ತೆಗೆದ್ಬಿಡ್ತೀನಿ ನಾನು. ಈಗ ಫಸ್ಟ್ ಎಲ್ಲರೂ ನಿಂತ್ಕೊಂಡ್ಬಿಡೋಣ ಆಟ ಆಡಕ್ ಮುಂಚೆ, ಯಾಕಂದ್ರೆ ವಾರ್ಮ್ ಅಪ್ ಆಗ್ಬೇಕಲ್ಲ ಕಾಲಿಗೆಲ್ಲ. ವೆರಿ ಗುಡ್, ಇದು ಸ್ಟ್ರಾಂಗ್ ಅಂದ್ರೆ ಕೊಡ್ರ ಕೈ. ಈಗ ವಿಷಯ ಏನಪ್ಪಾ ಅಂದ್ರೆ, ಈ ಆಟದಲ್ಲಿ ನಿಮ್ಮ ಕಣ್ಣಿಗೆ ಒಂದು ಕಪ್ಪು ಬಟ್ಟೆನ ಕಟ್ಟಿರ್ತೀನಿ. ಆಗ ನಿಮ್ಗೆ ಏನು ಕಾಣಲ್ಲ, ಬೆಳಗ್ಗೆನೆ ರಾತ್ರಿ ಹೋಗ್ಬಿಡುತ್ತೆ. ಆ ಕತ್ಲಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ನಾನೊಂದು 5 ಜನ ಈ ಕಡೆ ನಿಲ್ಸಿರ್ತೀನಿ, ಇದಿಷ್ಟು ಜನರಲ್ಲಿ. ಅವ್ರಗಳ ಕೈಗಳನ್ನ ಮುಟ್ಟಿ ನೀವು ಅದು ಯಾರು ಅಂತ ಗೆಸ್ ಮಾಡ್ಬೇಕು. ಓಕೆನಾ? ಅಕಸ್ಮಾತ್ ಕೈ ಮುಟ್ಟಿ ಗೊತ್ತಾಗ್ಲಿಲ್ಲ ಅಂದ್ರೆ ಮುಖ ಮುಟ್ಟಿ ಕೂಡ ನೋಡ್ಬೋದು. ಈ ಕಡೆ 5 ಜನನ ನಿಲ್ಲಿಸ್ತೀನಿ, ಕೈ ಮುಟ್ಟಿ ನೋಡಿ ಹೇಳ್ಬೇಕು. ಓಕೆ, ರೆಡಿನಾ? ಆದ್ರೆ ಅದಕ್ಕೂ ಮುಂಚೆ ನಾವು ಇನ್ನೊಂಚೂರು ಶಫಲ್ ಮಾಡ್ತೀವಿ. ಅಂದ್ರೆ ಯಾರು ಮಾತಾಡ್ಬಾರ್ದು ಅಂತ ಅದೇನೋ ಹೇಳ್ದೆ ನಾನು. ಓಕೆನಾ? ರೆಡಿನಾ? ಬನ್ನಿ. ಹೋಲ್ಸೇಲ್ ಆಗಿ ಎಲ್ರು ಬಳೆ ಹಾಕೊಂಡವ್ರೆ, ಎಲ್ರು ಮೂಗ್ಬಟ್ ಹಾಕೊಂಡ್ರೆ. ಸಾರ ಕಿತ್ಕೊಳ್ತಾ ಇದಾರೆ. ಇವ್ರ ಹೆಸರೇನು ಹೇಳಿ ಫಸ್ಟ್? ಇವ್ರ ಹೆಸರು ಕುಸುಮ. ತಪ್ಪುತ್ತರ. ಕುಸುಮ ಅಲ್ಲ, ನಿಮ್ಮ ಅತ್ತೆ ಇದು. ಅದು ನಮ್ಮ ಅತ್ತೆನೆ, ಕುಸುಮನೆ ಅವಳು. ಹೊಡಿರಿ ಚಪ್ಪಾಳೆ, ಸೂಪರ್. ಕುಸುಮ ಅಂತ ಹೆಂಗ್ ಗೊತ್ತಾಯ್ತು? ಅಂದ್ರೆ ಅವ್ರ ಕೊಳ್ಳಲ್ಲಿ ಗುಂಡಿನ ಸರ ಇತ್ತು, ಅದು. ಇವಾಗ ಮುಟ್ಟಿ. ಯಾರದು? ಗುಂಡಿನ ಸರ ಇಲ್ಲ. ಯಾರದು? ಹೊಳೆಮ್ಮ. ಹೊಳೆಮ್ಮ. ಒಳ್ಳೆ ಹತ್ರದವ್ರು ಅಲ್ಲ ಅವರು. ಇದು ತಪ್ಪುತ್ರ. ಸೂಪರ್. ಈಗ ನೆಕ್ಸ್ಟ್ ನೋಡೋಣ. ಓಕೆ, ಬನ್ನಿ ಇಲ್ಲಿ ನಿಂತ್ಕೊಳ್ಳಿ. ಟಿಮ್ಮಿ. ಟಿಮ್ಮಿ ಅವರು ಸುಮ್ಮನೆ ನಿಲ್ಲಲ್ಲ, ಮುಖ. ಹೆಂಗ್ ಗೊತ್ತಾಯ್ತು ನಿಮ್ಮ ಅತ್ತೆ ಅಂತ? ನಮ್ಮ ಅತ್ತೆ ಅಂದ್ರೆ ಮಕ್ಕದಾಗ ಗೊತ್ತಾಯ್ತು. ಮಕ್ಕದಲ್ಲಿ ಹೆಂಗ್ ಗೊತ್ತಾಯ್ತು? ಮಕ್ಕ ಅಂದ್ರೆ ಒಂಥರ ಕೊದ್ಲು ಇತ್ತು. ಕೂದ್ಲು. ಇದು ನೆಕ್ಸ್ಟ್. ಇಲ್ಲೊಂದು ಸ್ಕೂಲ್ ಹುಡುಗಿ ನಿಂತಿದೆ. ಇದು ಯಾರು? ಇವತ್ತೇ ಹೇಳ್ಬೇಕು, ನೆಕ್ಸ್ಟ್ ಶಿವರಾತ್ರಿಗಲ್ಲ. ಹಾ, ಸುಶೀಲ. ನೀವ್ ತಾನೇ ಸುಶೀಲಾ? ಮತ್ತೊಬ್ರು ಇದ್ದಾರೆ. ಒಂದೇ ಒಂದು ಹಿಂಟ್ ಕೊಡ್ತೀನಿ, ನಿಮ್ಮ ಅತ್ತೆಗೆ ಅಕ್ಕ ಅವರು. ಪಾರ್ವತಿ. ಪಾರ್ವತಿ. ಕರೆಕ್ಟಾ ಪಾರ್ವತಿ ಅವರೇ? ಕರೆಕ್ಟಾಗಿ ಹೇಳಿದ್ರಾ? ಏಯ್ ಸೂಪರ್, ಚಪ್ಪಾಳೆ. ಇವರು ತುಂಬಾ ಇಂಪಾರ್ಟೆಂಟ್. ಇವ್ರನ್ನ ತಪ್ಪು ಹೇಳಂಗಿಲ್ಲ ನೀವು. ಓಕೆನಾ? ಓಕೆ. ಯಾರು? ಹೊಳೆಮ್ಮ. ಹೊಳೆಮ್ಮ ಕರೆಕ್ಟಾ? ಹೊಳೆಮ್ಮ ಕರೆಕ್ಟ್, ಸೂಪರ್. ಇನ್ನೊಬ್ರು ಇದ್ದಾರೆ, ಸಾರಿ, ಇವ್ರು ಈ ಆಂಟಿನೇ ಮಾಡ್ತೋದೆ ನಾನು. ಆಂಟಿ, ನೀವ್ ಯಾಕೆ ಅಲ್ಲೋಗ್ಬಿಟ್ರಿ? ಈ ಆಂಟಿ ಸ್ವಲ್ಪ ಯಾಕೋ ರಫ್ ಆಗವ್ರೆ. ಇವ್ರ ಮುಖ ಎಲ್ಲ ಮುಟ್ಟಂಗಿಲ್ಲ ಜಾಸ್ತಿ ನೀವು. ನೀವು ಆಂಟಿ ನಾಚ್ಕೊಳ್ಳುತ್ತೆ ಪಾಪ. ಹಾ, ರೆಡಿನಾ? ನೀವ್ ರೆಡಿನೇನ್ರ? ಆಂಟಿ ಏನ್ ಆಂಟಿ ಬ್ಲೌಸ್ ಇಲ್ಲಿವರೆಗೂ ಹೊಲ್ಸ್ಬಿಟ್ಟಿದೆ. ಎತ್ಕೊಳ್ಳಿ ಆಂಟಿ. ಮುಖ ಮುಟ್ಟಂಗಿಲ್ಲ ಆಂಟಿದು, ಬೈದ್ ಬಿಡ್ತಾರೆ.
ನಮ್ಮ ಮನೆಯವರು. ಆಮೇಲೆ ಆಕ್ಚುಲಿ ಇದೊಂದನ್ನೇ ಅವ್ರ ಕೈ ಮುಟ್ಟಿ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದು. ಇನ್ನೆಲ್ಲ ಮುಖ, ಸರ, ಎಲ್ಲ ಬ್ಲೌಸು ಎಲ್ಲ ನೋಡ್ಬಿಟ್ರು. ಆದ್ರೆ ಇದು ಮಾತ್ರ ಹೆಂಗ್ ಕಂಡಿಡಿದ್ರಿ ನೀವು? ಅವರು ಕೈಯಲ್ಲೇ ನೋಡಿದ್ದೆ ನಾನು. ಈಗ ಕಣ್ಣಿನ ಪಟ್ಟಿ ತೆಗೆದ್ಬಿಡ್ತೀನಿ. ನಿಮ್ ಯಜಮಾನ್ರು ಅಂದ್ರಲ್ಲ, ಈ ಹೊಸ ಆಂಟಿ ನೋಡ್ಕೊಂಬಿಡಿ ಅಂತ. ಅಯ್ಯೋ ಥ್ಯಾಂಕ್ ಯು ಆಂಟಿ, ಬಾಯ್. ಈಗ 5 ಜನರಲ್ಲಿ 3 ಜನನ ಸೂಪರ್ ಆಗಿ ಗೆಸ್ ಮಾಡಿದಿರಿ, ಪ್ಲಸ್ ನಮ್ಮ ಹೆಬ್ಬುಲಿನೂ ಕರೆಕ್ಟಾಗಿ ಕಂಡಿಡ್ತಿದ್ದೀರಿ. ಇಷ್ಟು ಚೆನ್ನಾಗಿ ಆಟ ಆಡಿದ್ದಕ್ಕೆ ನಿಮಗೋಸ್ಕರ ಅಮೃತ್ ನೋನಿ ಅವ್ರ ಕಡೆನ ಒಂದು ಗಿಫ್ಟ್ ಇದೆ. ಅಮೃತ್ ನೋನಿ ಅವ್ರ ಕಡೆನ ಈ ಗಿಫ್ಟ್ ಸುಶೀಲಾ ಅವ್ರಿಗೆ. ಕಂಗ್ರ್ಯಾಚುಲೇಷನ್ಸ್ ಅಮೃತ್ ನೋನಿ. ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಸುಶೀಲಾ ಅವರೇ, ನೀವು ಆವಾಗಲೇ ನನ್ನ ಹತ್ರ ಮಾತಾಡುವಾಗ ಹೇಳ್ತಾ ಇದ್ರಿ ದಿನಕ್ಕೆ ತಿಂಡಿಗೆ 40ರಿಂದ 45 ರೊಟ್ಟಿ ತಟ್ತೀರಿ ಅಂತ. ಹೌದು. ಸೊ ಈ ಕೆಲಸನ ಹೆಂಗಸರು ಸಾಧಾರಣವಾಗಿ ಒಂದು 40 ವರ್ಷದಿಂದ ಮನೇಲಿ ರೊಟ್ಟಿಗಳು ತಟ್ಕೊಂಡು ಬಂದಿದ್ದೀರಾ ಅಲ್ವಾ? ಸೊ ರೊಟ್ಟಿ ಅಂದ್ರೆ ಏನು, ಬೆಳಗ್ಗೆ 45 ಅಂದ್ರೆ ರಾತ್ರಿಗೋ ಮಧ್ಯಾಹ್ನಕ್ಕೂ ಇದ್ರೂ 100-150 ರೊಟ್ಟಿ ಅಂತೂ ತಟ್ತಾರೆ ಅಲ್ವಾ? ಸೊ ಹೆಂಗಸರು ರೊಟ್ಟಿ ತಟ್ಟೋದು ಓಕೆ ಸಾಮಾನ್ಯ ಅಂತ ಹೇಳ್ತೀರಿ, ಆದರೆ ನಿಮ್ಮ ಮನೇಲಿ ಯಾವತ್ತಾದ್ರೂ ಗಂಡಸರು ರೊಟ್ಟಿ ತಟ್ಟಿದಾರಾ? ಇಲ್ಲ, ಯಾರು ತಟ್ಟಿಲ್ಲ ಅಲ್ವಾ? ಟಾಸ್ಕ್ ಏನು ಅಂದ್ರೆ ಹೆಬ್ಬುಲಿ ಮತ್ತೆ ರಾಜ ಹುಲಿ ರೊಟ್ಟಿ ತಟ್ತಾರೆ, ಹೆಂಡತಿರು ಅವ್ರಿಗೆ ಹೆಂಗ್ ತಟ್ಟೋದು ಅಂತ ಹೇಳ್ಕೊಡ್ತಾರೆ ದೂರ ನಿಂತ್ಕೊಂಡು. ಹೆಬ್ಬುಲಿ ಬಾಹುಬಲಿ ಎಲ್ಲ ಇವಾಗ ಹಿಂಗ್ ಆಗೋಗ್ಬಿಟ್ರು ರೊಟ್ಟಿನ ಅಂದ ತಕ್ಷಣ. ಸೆಟಪ್ ರೆಡಿ ಮಾಡೋದಕ್ಕೆ ನಮ್ಗೀಗ ಸ್ವಲ್ಪ ಟೈಮ್ ಬೇಕು. ನನ್ನ ಎಡಬಲದಲ್ಲಿ ಶ್ರೀದೇವಿ ಭೂದೇವಿ ತರ ನಿಂತಿದ್ದಾರೆ ಇಬ್ರು. ಆಹಾ, ಒಬ್ರಿಗಿಂತ ಒಬ್ರು ನಾಚಿಕೆ, ಒಬ್ರು ಮೂಡಳ್ಳಿ ಹೆಬ್ಬುಲಿ ಅವರ ಹೆಂಡತಿ, ಇನ್ನೊಬ್ರು ಹೆಬ್ಬುಲಿ ಅವರ ಮಾವ ರಾಜ ಹುಲಿ ಅವರ ಹೆಂಡತಿ. ಆಕ್ಚುಲಿ ಕೆಲವು ಮನೆಗಳಲ್ಲಿ ಗಂಡಸರುಗಳು ಹೆಲ್ಪ್ ಮಾಡ್ತಾರೆ, ಸಣ್ಣ ಪುಟ್ಟದಾಗೆ ಇರಲಿ ಹೆಲ್ಪ್ ಮಾಡ್ತಾರೆ. ಆದ್ರೆ ಇನ್ ಕೆಲವು ಮನೆಗಳಲ್ಲಿ ಸುತಾರಾಮ್ ಮಾಡೋದಿಲ್ಲ. ಆದ್ರೆ ಇವರು ಹೆಲ್ಪ್ ಮಾಡ್ತಾರಂತೆ. ಈ ತರ ಟಾಸ್ಕ್ ಯಾವತ್ತೂ ಮಾಡಿಲ್ಲ. ಈ ಟಾಸ್ಕ್ ನ ಯಾರ್ಯಾರು ಮನೇಲಿ ಮಾಡೋದಿಲ್ವೋ, ಅಂದ್ರೆ ಹೆಲ್ಪ್ ಯಾರ್ಯಾರು ಮಾಡೋದಿಲ್ವೋ, ಇದು ಅವ್ರಿಗೋಸ್ಕರ ಅಲ್ವಾ ಸರ್? ಒಂದ್ಸಲ ಹಿಂಗನ್ನಿ. ಓಕೆ, ಕೊನೆಯದಾಗಿ ಏನು, ನೀವು ರೊಟ್ಟಿ ತಟ್ಟಿ ಮುಗಿಸಿದ ಮೇಲೆ ಅಂದ್ರೆ ಕಾಯಿಸಿ ಮುಗಿಸಿದ ಮೇಲೆ ಇವ್ರುಗಳು ನೀವು ಮಾಡಿರೋ ರೊಟ್ಟಿನ ತಿಂತಾರೆ. ತಿನ್ಬಿಟ್ಟು ಅಂದ್ಬಿಟ್ರೆ ಫೇಲು, ಚೆನ್ನಾಗಿದೆ ರೀ ಅಂದ್ರೆ ಪಾಸ್. ಓಕೆನಾ? ಯಾರು ಜಾಸ್ತಿ ಪರ್ಸೆಂಟೇಜ್ ಅಲ್ಲಿ ಪಾಸ್ ಆಗ್ತಾರೆ ಅಂತ ನೋಡೋಣ. ರೆಡಿ ಇದ್ದೀರಾ? ರಾಜ ಹುಲಿನೂ ಸ್ವಲ್ಪ ಇವ್ರ ಕ್ಯಾಟಗರಿನೇ ನಾಚ್ಕೊಂಡೆ ಹಿಂಗ ಅಂತಾರೆ. ನಿಮ್ಮ ಸಮಯ ಶುರು ಆಗ್ತಿದೆ. ಇನ್ 3, 2, 1. ಇವರು 2 ಉಂಡೆ ಮಾಡೋದ್ರಲ್ಲಿ ಅವರು 1 ಉಂಡೆ ಮಾಡ್ತಾ ಇದ್ದಾರೆ. ಯಾವತ್ತಾದ್ರೂ ಒಂದೇ ಒಂದ್ ದಿನ ನಿಮ್ಗೆ ಅಡುಗೆ ಮಾಡ್ಕೊಂಡಿದ್ದಾರೆ? ಮಾಡ್ತಾ ಇದ್ದಾರೆ. ಇವ್ರೇನೋ ಹೆಲ್ಪ್ ಮಾಡ್ತಾ ಇದಾರೆ. ಹೆಲ್ಪ್ ಮಾಡಂಗಿಲ್ಲ, ಪ್ರೀತಿ ಜಾಸ್ತಿ ಆದ್ರೂ ಪ್ರಾಬ್ಲಮ್. ಇದೆಲ್ಲ ನಾನ್ ಬಿಡಲ್ಲಪ್ಪ. ನಿಮ್ಮಿಬ್ರು ಪ್ರಕಾರ ಯಾರು ಗೆಲ್ತಾರೆ? ಅದ್ ಮಕ್ ಹಂಗ ಬೇಯಿಸ್ಬೇಕು ಹೆಬ್ಬುಲಿ. ಏನ್ ಸರ್ ರೊಟ್ಟಿ ಒಳಗ ಹಾಕ್ಬಿಟ್ರಿ? ರಾಜ ಹುಲಿದ್ ಏನೋ ಒಂದ್ ಗತಿ ಕಂಡಿದೆ, ಹೆಬ್ಬುಲಿದ್ ಯಾಕೋ 2 ಎಬ್ಬುತ್ತಾ ಇಲ್ಲ. ಹೆಬ್ಬುಲಿ
ಅವರೇ, ಈ ಸುಸಂದರ್ಭದಲ್ಲಿ ಹೇಳಿ, ರೊಟ್ಟಿ ತಟ್ಟದ್ ಎಷ್ಟು ಸುಲಭ, ಎಷ್ಟು ಕಷ್ಟ? ರೊಟ್ಟಿ ತಟ್ಟೋದು ಈಜಿನೇ, ಹಾ. ಅದು ದಿವಸ ಮಾಡ್ತಿದ್ರೆ ಬಹಳ ಈಜಿ. ನಾವ್ ಎಂದೂ ಮಾಡಿಲ್ಲ, ಹಾ. ಇವತ್ತೇ ಫಸ್ಟ್ ಇದಕ್ಕೆ ಬಂದಿದ್ದು. ನಾಳೆಯಿಂದ ನೀವೇ ಮಾಡ್ತೀರಿ. ಕಷ್ಟ, ಹಾ. ಅದು ಅನಿವಾರ್ಯ ಬಿದ್ರೆ ಮಾಡ್ಬೇಕು. ಈಗ ಹೆಂಡತಿರ್ ಕಷ್ಟ ಏನು ಅಂತ ಗೊತ್ತಾಯ್ತಾ ನಿಮ್ಮಿಬ್ರಿಗೆ? ಹೆಂಗಸರು ಮನೆಯಲ್ಲಿ, ಅದು ತಾಯಿ ಆಗಿರ್ಬೋದು, ತಂಗಿ, ಅಕ್ಕ, ಹೆಂಡತಿ, ಅತ್ತೆ, ಎಲ್ರು ಎಷ್ಟು ಕಷ್ಟ ಪಡ್ತಾರೆ ಅಂತ ಗೊತ್ತಾಯ್ತಾ? ಒಳ್ಳೆ ಮುಂದೆ ಕೂತ ತಕ್ಷಣ ಹೀಟ್ ಹೆಂಗಿರುತ್ತೆ ಹಾ ಗೊತ್ತಾಗ್ತಿತ್ತು. ಅವ್ರು ಶಾಲ್ ಎರಡಕ್ಕೆ ಯೂಸ್ ಮಾಡ್ತಾ ಇದ್ರು, ಒಂದು ಒರೆಸ್ಕೊಳ್ಳೋದಕ್ಕೆ, ಒಂದು ಹಾಕೊಳ್ಳೋದಕ್ಕೆ, ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ರು. ಸೂಪರ್. ಈಗ ನೀವು ನಿಮ್ ಯಜಮಾನ್ರು ಮಾಡಿರೋ ರೊಟ್ಟಿನ ತಿನ್ಬಿಟ್ಟು ಪ್ರಾಮಿಸ್ ಆಗಿ ಸುಳ್ಳು ಹೇಳಂಗಿಲ್ಲ, ಕರೆಕ್ಟ್ ಆಗಿ ಹೇಳ್ಬೇಕು, ಚೆನ್ನಾಗಿದ್ಯಾ ಅಥವಾ ಇದೆಯಾ ಅಂತ. ಈಗ ರೊಟ್ಟಿ ಮೇಲೆ ಸುಮ್ಮನೆ ಕೊಡೋದಕ್ಕೆ ಇಷ್ಟ ಇಲ್ಲ ಅವ್ರಿಗೆ, ಎಂಡ್ರಿಗಲ್ವ ತಿನ್ನಿಸ್ತಾ ಇರೋದು. ಒಂಚೂರು ಬೆಣ್ಣೆ ಹಾಕಿ ಮಸ್ಕ ಹಾಕಿ ಕೊಡಿ, ನಿಮಗ್ ಕೊಡ್ತಾರಲ್ಲ. ಅವ್ರ ಪ್ರೀತಿ ನೋಡ್ರು ಅಲ್ಲಿ. ಫುಲ್ ತಿನ್ಸ್ಬೇಕು. ಇಲ್ಲಿ ಇವಾಗ ಥರ್ಡ್ ವರ್ಲ್ಡ್ ವಾರ್ ಆಗದ್ ಗ್ಯಾರಂಟಿ. ಈ ಗಂಡ ತಿನ್ನು ಅಂತ, ಹೆಂಡತಿ ಬೇಡ ಅಂತ. ಇವಾಗ ಹೇಳಿ ಸತ್ಯ ಹೆಂಗಿತ್ತು ಅಂತ. ಸತ್ಯ ಅಂದ್ರೆ ರೊಟ್ಟಿ ಮಾಡಿ ಚೆನ್ನಾಗಿದೆ ಅಂದ್ರೆ ಬೆಂದಿಲ್ಲ ಬೆಂಕಿಯಲ್ಲಿ. ರೊಟ್ಟಿ ಮಾಡಿ ಚೆನ್ನಾಗಿದೆ, ಎಲ್ಲಿ ಮತ್ತೆ ತಿನ್ನೋ ಅಂತ ಆದ್ರೆ ಬೆಂದಿಲ್ಲ. ಎರಡು ಆನ್ಸರ್ ಹೇಳಿದ್ರು. ಒಂದ್ ಕೆಲಸ ಮಾಡೋಣ, ಈಗ ಹೆಂಡತಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ತಿನ್ಲಿಕ್ಕೆ, ಆದರೆ ಮಾಡಿದಂತ ಬಾಹುಬಲಿ ಅದೇ ರುಚಿಯನ್ನ ಇವಾಗ ಸವಿತಾರೆ. ಸವಿದ್ಮೇಲೆ ಏನೇನ್ ಸವಿಯುತ್ತೋ ಗೊತ್ತಿಲ್ಲ ನನ್ಗೆ. ಸೌಸಕ್ಕೆ ನೀವು ರೆಡಿನಾ? ಓಕೆ, ಅದಕ್ಕೆ ಓಕೆ ಮಾಡ್ತೀನಿ ಇವಾಗ ಅಂತ. ಓಕೆ, ಕಮಾನ್ ಸುಶೀಲಾ ಅವರೇ. ಕಣ್ಣಲ್ಲಿ ಕಾಣ್ತಾ ಇದೆ ಸರ್, ಅಳ್ಬೇಡಿ, ಇಟ್ಸ್ ಓಕೆ. ಈ ತರ ಸಣ್ಣ ಪುಟ್ಟ ತಪ್ಪುಗಳು ಮನೇಲಿ ಆಗ್ತಿರುತ್ತೆ. ಅಂದ್ರೆ ಅದು ಬೇಕು ಅಂತ ಮಾಡಲ್ಲ, ಏನೋ ಒತ್ತಡದಲ್ಲಿ ಅವರು ಉಪ್ಪು ಜಾಸ್ತಿ ಹಾಕ್ಬಿಡ್ತಾರೆ, ಖಾರ ಕಮ್ಮಿ ಇರುತ್ತೆ, ಜಾಸ್ತಿ ಇರುತ್ತೆ. ಸೊ ದಯಮಾಡಿ ಗಂಡಸರು ಪ್ರತಿದಿನ ಅವ್ರು ಊಟ ಕೊಟ್ಟಾಗ ಥ್ಯಾಂಕ್ಸ್ ಅಂತೂ ಹೇಳೋದಿಲ್ಲ, ಅಟ್ಲೀಸ್ಟ್ ಇದೇನೇದು ಉಪ್ಪಿಲ್ಲ, ಇದೇನೇದು ಖಾರ ಇಲ್ಲ ಅಂತ ಆದ್ರೂ ದಯವಿಟ್ಟು ಹೇಳ್ಬಿಡಿ. ಯಾಕಂದ್ರೆ ಅಡಿಗೆ ಮಾಡೋದ್ರ ಕಷ್ಟ ಏನು ಅಂತ ಇವತ್ತು ಇವ್ರಿಬ್ರು ಗೊತ್ತಾಗಿದೆ. ಪ್ಲೀಸ್ ಕಾಂಟ್ಯಾಕ್ಟ್ ಹೆಬ್ಬುಲಿ ಅಂಡ್ ರಾಜಾ ಹುಲಿ ಫಾರ್ ದೇರ್ ಎಕ್ಸ್ಪೀರಿಯನ್ಸಸ್ ಅಲ್ವಾ ಸರ್? ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆಯಿಂದ ಸುಶೀಲಾ ಅವ್ರಿಗೆ ಈ ಪ್ರೆಷರ್ ಕುಕ್ಕರ್. ಕಂಗ್ರ್ಯಾಚುಲೇಷನ್ಸ್. ವೆರಿ ಗುಡ್. ಈ ಆಟ ಏನೋ ಸಕ್ಕದಾಗ ಆಡಿದ್ರಿ. ಈಗ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ನೋಡ್ಬೇಕು. ನೋಡೋಣ, ನಿಮ್ ಪ್ರಕಾರ ಯಾರು ಯಾರನ್ನ ಜಾಸ್ತಿ ಲವ್ ಮಾಡೋದು? ನೀವ್ ಅವ್ರನ್ನ, ಅವ್ರು ನಿಮ್ಮನ್ನ? ಅವರೇ ನಮ್ಮನ್ನ ಲವ್ ಮಾಡ್ತಾರೆ. ಅವರೇ ನಮ್ಮನ್ನ ಲವ್ ಮಾಡ್ತಾರೆ. ಹೌದಾ ಬಾಹುಬಲಿ? ಹೆಬ್ಬುಲಿ ಬಾಹುಬಲಿ ಏನ್ ಹೇಳಿದ್ರು ಓಕೆ ಓಕೆ ಅಂತಿರ್ತಾರೆ. ಓಕೆ, ಅದನ್ನು ನೋಡೇ ಬಿಡೋಣ. ಆದರೆ ಅದಕ್ಕೂ ಮುಂಚೆ ಈ ಹೊಗೆನೆಲ್ಲ ಸ್ವಲ್ಪ ಆರಿಸ್ಬೇಕಲ್ಲಪ್ಪ. ಇವತ್ತು ನಾವು ಶಿರಸಿಯ ಮೂಡಳ್ಳಿಲಿ ಇದ್ದೀವಿ. ಹೆಬ್ಬುಲಿ ಇಷ್ಟೊತ್ತಾಟ ಆಡಿದ್ ಯಾವ ರೇಂಜಿಗಿತ್ತು ಅಂತ ನೋಡಿದಿರಲ್ಲ. ಈಗ ನಾವ್ ಯಾಕೆ ಈ ರೀತಿ ಕೂಡ್ಸಿದೀವಿ ಅಂದ್ರೆ, ಇದು ಒಂದು ಸಣ್ಣ ಟಾಸ್ಕ್. ಏನಪ್ಪಾ ಅಂದ್ರೆ, ಒಬ್ರನ್ನೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೋಡೋ ಅಂತ ಟಾಸ್ಕ್ ಇದು. ಈಗ ಇವ್ರನ್ನ ಆ ಕಡೆ ತಿರುಗಿಸಿದೀವಿ, ಇವ್ರನ್ನ ಈ ಕಡೆ ತಿರುಗಿಸಿದೀವಿ. ಒಬ್ರು ಉತ್ತರ, ಒಬ್ರು ದಕ್ಷಿಣ. ನಾನು ಇಬ್ರನ್ನು ಸೇರಿ ಒಂದೇ ಪ್ರಶ್ನೆ ಕೇಳ್ತೀನಿ. ಓಕೆ, ಉತ್ತರ ನಿಮ್ಮಿಬ್ರಲ್ಲಿ ಒಬ್ರಾಗಿರ್ತಾರೆ. ಓಕೆ, ಅಕಸ್ಮಾತ್ ಆ ಉತ್ತರ ನಮ್ಮ ಹೆಬ್ಬುಲಿ ಆಗಿದ್ರೆ ಹೆಬ್ಬುಲಿ ನಾನು ಅಂತ ಹಿಂಗ ಅನ್ಬೇಕು. ಅಕಸ್ಮಾತ್ ಹೆಬ್ಬುಲಿ ಆಗಿದ್ರೆ ನೀವು ಹಿಂಗ್ ತೋರಿಸ್ಬೇಕು. ತೋರಿಸಿ ಒಂದ್ಸಲ, ಹಂಗ್ ತೋರಿಸ್ಬೇಕು. ಓಕೆ, ನೀವಾಗಿದ್ರೆ ನಾನು ಅಂತೇಳಿ ನಾನು, ಅವ್ರಾಗಿದ್ರೆ ಹೆಂಗ್ ತೋರಿಸ್ತೀರಾ ನೀವು? ಅದು ಈಗ 10 ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮೊದಲನೇ ಪ್ರಶ್ನೆ, ಡಡನ್ 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 ಡಡ. ನೀವಿಬ್ರು ಯಾರನ್ನ ಮದುವೆ ಆಗಿದ್ದೀರಾ? ಬೇಗ. ಆದರೆ ಹೆಬ್ಬುಲಿ ಫಸ್ಟ್ ಹಿಂಗ್ ಅಂದ್ರು, ನಾನು ನನ್ನನ್ನೇ ಮದ್ವೆ ಆಗಿರೋದು ಅಂತ. ನಾನು ಅವಳನ್ನ ಮದುವೆ ಆಗಿರೋದು ಅಂತ. ಓಹೋ, ಓಕೆ ಸರ್, ನೀವ್ ಹೇಳಿದ್ ಕರೆಕ್ಟ್, ನಾನು ಅವಳನ್ನ ಮದ್ವೆ ಆಗಿದ್ದೀನಿ ಅಂತ. ಓಕೆ, ಎರಡನೇ ಪ್ರಶ್ನೆ ಯೋಚನೆ ಮಾಡಂಗಿಲ್ಲ, ಟಕ್ ಅಂತ ಕೈ ಎತ್ಬಿಟ್ಟು ಉತ್ತರ ಕೊಡ್ಬೇಕು. ಓಕೆ, ಎರಡನೇ ಪ್ರಶ್ನೆ, ನಿಮ್ಮಿಬ್ರಲ್ಲಿ ತುಂಬಾ ಸುಳ್ಳು ಹೇಳೋದು ಯಾರು? ಸುಳ್ಳು ಹೇಳೋರು ಇವ್ರು. ನಮ್ಮ ಹೆಬ್ಬುಲಿ ಅವರು ಫಸ್ಟೇ ಈ ರೋಡಿಂದ ಆ ರೋಡ್ ಕೈ ಹೊಟ್ಟೋಯ್ತು. ಯಾಕೆ ಸರ್? ಯಾವಾಗ ಸುಳ್ಳು ಹೇಳ್ತಾರೆ?
ನಮ್ ಸುಶೀಲ ಅಕ್ಕ ಸುಳ್ಳು ಹೇಳ್ತಾರ? ಕೆಲವೊಂದು ಟೈಮ್ ಅಪ್ಪನ ಮನೆ ಕರ್ಕೋಗಿಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ. ಏನಂತ ಸುಳ್ಳು ಹೇಳ್ತಾರೆ? ನೀವು ಬರ್ಬೇಕಾಗಿತ್ತು, ನಿನ್ನೂ ಬಂದಿಲ್ಲ, ನಾನು ಹೋಗ್ಬೇಕಾಗಿತ್ತು, ಹಿಂಗೆ ಸುಮ್ಮನೆ ಸುಳ್ಳು ಏನಾರು ಹೇಳೋದಷ್ಟೇ. ಇಲ್ಲ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅಲ್ಲಿ ಹಿಂಗೆ ಏನೋ ಒಂದಿತ್ತು ಅಂತ ಸುಮ್ಮನೆ ಹೇಳಿ ಸುಳ್ಳು ಕರ್ಕೊಂಡು ಹೋಗ್ಬಿಡ್ತಾರೆ. ಹಂಗೆ ಯಾಮರ್ಸಿ ಕರ್ಕೊಂಡು ಹೋಗ್ಬಿಡ್ತಾರ ಸರ್? ಯಜಮಾನ್ರು ಯಾವ್ಯಾವ ವಿಷಯಕ್ಕೆ ಸುಳ್ಳು ಹೇಳ್ತಾರೆ ಹೇಳಿ? ಅವರು ಇಂತಲೇ ಎಲ್ಲಿಗಾರ ಹೊರಗಡೆ ಹೋದ್ರೆ ನಾ ಅಲ್ಲಿ ಹೋಗೇನಿ ಇಲ್ಲಿ ಹೋಗೇನಿ ಅಂತ ಸುಳ್ಳು ಹೇಳ್ತಾರೆ. ಆದ್ರೂ ನಾನೊಂದು ಟಿಪ್ಸ್ ಕೊಡ್ತೀನಿ. ಮೇಡಮ್ ಅವರು ಚೆನ್ನಾಗಿ ಟವರ್ ಕ್ಯಾಚ್ ಮಾಡ್ತಾವ್ರು ನೀವು ಎಲ್ಲೆಲ್ಲಿ ಹೋಗ್ತಾ ಇದೀರಿ ಅಂತ. ಏರ್ಪ್ಲೇನ್ ಮೋಡ್ಗೆ ಹಾಕೊಂಡು ಓಡಾಡಿ. ಓಕೆ, ಈಗ 3ನೇ ಪ್ರಶ್ನೆ. ತುಂಬಾ ಜಗಳ ಆದಾಗ ನಿಮ್ಮಿಬ್ರಲ್ಲಿ ಬೇಗ ಸೋತು ಮಾತಾಡ್ಸೋದು ಯಾರು? ನಾನೇ. ದೇವತಾ ಮನುಷ್ಯ ನೀವು. ಆದರೆ ಈ ದೇವತೆ ಯಾರ ಕಡೆನೂ ಕೈ ಎತ್ತಲಿಲ್ಲ. ಯಾರು ಮಾತಾಡ್ಸಲ್ವಾ ಬೇಜಾರಾದಾಗ, ಜಗಳ ಆದಾಗ? ಯಾರು ಫಸ್ಟ್ ಮಾತಾಡ್ಸೋದು? ಇವ್ರೆ. ಸರ್, ಹೆಂಗೆ ನೀವು ಅವ್ರ ಮನ ಒಲಿಸ್ತೀರಿ ಬೇಜಾರಾದಾಗ, ಜಗಳ ಆದಾಗೆಲ್ಲ? ಇನ್ನೊಂದು ಟೈಮ್ ಈ ಟೈಪಿಂಗ್ ಮಾಡ್ಕೊಳ್ಬಾರ್ದು, ಸರಿಯಲ್ಲ. ಏನೋ ಒಂದು ಟೈಮ್ ಸಿಟ್ಟಿಗೆ ಏನೋ ಒಂದು ಆಗೋದು, ಹಿಂಗೆಲ್ಲ ಆಗ್ಬಾರ್ದು, ಸರಿಯಾಗಿ ಹೋಗ್ಬೇಕು. ಸ್ವಲ್ಪ ಏನೋ ಒಂದು ನೆಮ್ಮದಿಯಾಗಿ ಹೇಳೋದು. ನೆಮ್ಮದಿಯಾಗಿ ಹೇಳ್ತೀರಿ. ಏನು ಅಂತ ಕರಿತೀರಿ ಸರ್ ನಿಮ್ಮ ವೈಫ್ನ ಪ್ರೀತಿಯಿಂದ? ನಾನು ಅವಳಿಗೆ ಸುಶೀಲಾ ಅಂತ ಹೇಳ್ತೇನೆ ಅಷ್ಟೇ. ಅವ್ರ ಹೆಸರೇ ಸುಶೀಲಾ. ನೀವೇನ್ ಕರೆಯೋದು ಅದನ್ನ? ಪ್ರೀತಿಯಿಂದ ಏನ್ ಕರಿತೀರಿ? ಅಷ್ಟೇ ಕರೆಯೋದು ನಾವು. ಅಷ್ಟೇ. ಸುಶಿ, ಶೀಲಾ. ಒಟ್ಟಾರೆ ಇದು ಸುಖ ಸಂಸಾರದ ಮೊದಲನೇ ಸೂತ್ರ. ಮಾದರಿ ಆದರ್ಶ ದಂಪತಿಗಳು. ಈಗ ನೆಕ್ಸ್ಟ್ ಕ್ವೆಶ್ಚನ್ ಕೇಳ, ರೆಡಿ ಇದೀರಾ? ಸರಿ ಮೇಡಮ್. ನಿಮ್ಮಿಬ್ರಲ್ಲಿ ಮೊದಲು ಮುತ್ತು ಕೊಟ್ಟವರು ಯಾರು? ನೀವೆಲ್ಲ ಕಿವಿ ಮುಚ್ಕೊಳ್ಳಿ. ಫಸ್ಟ್ ನೀವೇ ಕೊಟ್ಟಿದ್ದ? ಯಾವಾಗ? ಎಲ್ಲ ಕಿವಿ ಮುಚ್ಕೊಳ್ಳಿ, ಎಲ್ಲ ಕಿವಿ ಮುಚ್ಕೊಳ್ಳಿ. ಯಾವಾಗ? ಮದುವೆಯಾಗಿ 1 ತಿಂಗಳಿಗೆ ಮಾತ್ರ ಮುತ್ತು ಕೊಟ್ಟಿದ್ದು ಅಷ್ಟೇ. ಯಾಕೆ ಸರ್ ಮುನಿಸ್ಕೊಂಡ್ಬಿಟ್ಟಿದ್ರ ಮದ್ವೆಲೇನೆ? ಇಲ್ಲ, ಮದುವೆ ಆದ ತಕ್ಷಣ ನಾನು ಹೊರಗಡೆ ಇದ್ದೆ, ಇಲ್ಲೇ ಇದ್ಲಲ್ಲ, ಹಂಗೆ ನಮ್ಗೆ ಡಿಸ್ಟೆನ್ಸ್ ಇತ್ತು. ತಾಳಿ ಕೊಟ್ಟಿ ಹೊರಗಡೆ ಹೋಗ್ಬಿಟ್ರ? ಮೇಡಮ್ ನೀವ್ ಯಾಕೆ ಮೇಡಮ್ ಧೈರ್ಯ ಮಾಡ್ಲಿಲ್ಲ? ಧೈರ್ಯ ಮಾಡಕ್ಕಾಗಿಲ್ಲ. ಇವತ್ತಿಗೂ ಅವ್ರಿಗೆ ಆ ನಾಚಿಕೆ ಇದ್ದೇ ಇದೆ ಪಾಪ. ಅವ್ರೇನ್ ಧೈರ್ಯ ಮಾಡ್ತಾರಲ್ವಾ? ಓಕೆ ಸರ್, ಈಗ ನೆಕ್ಸ್ಟ್ ಕ್ವೆಶ್ಚನ್ ಕೇಳ್ತೀನಿ. ಓಕೆ, ನಿಮ್ಮಿಬ್ರಲ್ಲಿ ಶತ ಸೋಂಬೇರಿ ಯಾರು? ಸುಶೀಲ್ ಅವರೇ, ಒಂದ್ ಒಳ್ಳೆ ಎಕ್ಸಾಂಪಲ್ ಕೊಡಿ. ಯಾವ ತರ ನಿಮ್ ಯಜಮಾನ್ರು ಸೋಂಬೇರಿ ಅಂತ? ಯಾವ ತರ ಅಂದ್ರೆ ಕೆಲಸ ಮಾಡಲ್ಲ, ಎಷ್ಟೋ ಸ್ವಲ್ಪ ಏನ್ ಮಾಡ್ತಾರೆ? ಪಟ ಮಾಡೋದು ಗೊತ್ತಿಲ್ಲ ಅವ್ರಿಗೆ, ನಿಧಾನ ಕೆಲಸ ಮಾಡೋದ್ರಲ್ಲಿ. ಈಗ ನೆಕ್ಸ್ಟ್ ಕ್ವೆಶ್ಚನ್. ನಿಮ್ಮಿಬ್ರಲ್ಲಿ ತುಂಟ ಪೋಲಿ ತರ್ಲೆ ಯಾರು? ನಾನೇ. ಯಾವ ತರ ತುಂಟತನ ಮಾಡ್ತೀರಿ? ನಾನು ಕೆಲವೊಂದೇ ಹುಡುಗರ ತರ ಡಾನ್ಸ್ ಮಾಡಿದ್ರು ಮಾಡಿದ್ನೆ, ಅಥವಾ ಕೆಲವೊಂದು ಇದು ಮಾಡಿದ್ರು ಹಿಂಗೆ ಹೇಳಕ್ಕಾಗಲ್ಲ. ಹೌದಾ? ಹೆಂಡತಿ ಜೊತೆ ಡಾನ್ಸ್ ಗಿನ್ಸ್ ಎಲ್ಲ ಮಾಡ್ತೀರಾ? ಈ ಶುಭ ಕಾಲ ಯಾವಾಗ ಬರುತ್ತೆ ಈ ಡಾನ್ಸ್ ಮಾಡೋದು? ಹೆಂಡತಿ ಗಂಡ ಹೆಂಡತಿ ಕೆಲವೇ ಟೈಮ್, ಎಲ್ಲ ಟೈಮ್ ಅಂತ ಹೇಳಕ್ಕಾಗಲ್ಲ. ಎಲ್ಲ ಟೈಮ್ ಅಂತ ಹೇಳಕ್ಕಲ್ಲ, ವರ್ಷಕ್ಕೆ ಒಂದ್ಸಲ ಏನೋ ಒಂದು ಟೈಮ್ ಹಂಗೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನಿಮ್ಮಿಬ್ರಲ್ಲಿ ತ್ಯಾಗಮಯಿ ಯಾರು? ನಿಮ್ಗೆ ಯಾಕೆ ಅನ್ಸುತ್ತೆ ಹೆಂಡತಿ ತ್ಯಾಗ ಜಾಸ್ತಿ ಮಾಡ್ತಾರೆ ಅಂತ? ನನಗೆ ಅವಕಾಶ ಇಲ್ಲ, ನನ್ನ ಗಂಡ ಚೆನ್ನಾಗಿಲ್ಲ ಅನ್ನೋ ಭಾವನೆ ಅವಳಿಗಿದೆ. ಸೋ ಸ್ವೀಟ್. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಕ್ವೆಶ್ಚನ್. ನಿಮ್ಮಿಬ್ರಲ್ಲಿ ಜಿಪುಣತನ ಯಾರಿಗೆ ಜಾಸ್ತಿ? ಇದೇನಿದು ಮ್ಯಾಚ್ ಆಗ್ತಿಲ್ವಲ್ಲ ಉತ್ತರ? ಮೇಡಮ್ ಹತ್ರ ಹೋಗ್ಬಿಡ್ತೀನಿ. ಮೇಡಮ್, ಸರ್ ಜಿಪುಣತನ ಮಾಡ್ತಾರಾ? ಜಿಪುಣತನ ಮಾಡೋದು ಕಡಿಮೆ ಮಾಡಲ್ಲ ಅವರು. ಎಷ್ಟು ಬೇಕು ಅಷ್ಟು ಖರ್ಚು ಮಾಡೋದು ಜಾಸ್ತಿ ಅವರು. ಜಿಪುಣತನ ಜಾಸ್ತಿ ಯಜಮಾನ್ರದ್ದು ಅಂತ ಹೇಳ್ತಾ ಇದ್ದೀರಾ? ಓಕೆ. ಮೇಡಮ್ ಅವ್ರು ಯಾವ್ದ್ರಲ್ಲಿ ಜಿಪುಣತನ ಜಾಸ್ತಿ ಮಾಡ್ತಾರೆ? ಅವಳಿಗೆ ದುಡ್ಡು ಗಿಡ ಖರ್ಚು ಆದ್ರೆ ಸ್ವಲ್ಪ ಮಟ್ಟಿಗೆ ಇದು ಮಾಡ್ತಾಳೆ ಅಷ್ಟೇ. ಇಷ್ಟೆಲ್ಲ ಖರ್ಚು ಮಾಡಬಾರ್ದಿತ್ತು. ನಮ್ಗೆ ಅಲ್ಲಿ ಇರ್ತೈತಿ, ಖರ್ಚಾಗ್ತದೆ, ಅದ್ರ ತಲೆ ಕೆಡ್ಸ. ಇದು ಸಾಲ ಮಾಡಿ ಅದ್ರ ತುಪ್ಪ ತಿನ್ನು ಅಂತ ಆ ರೇಂಜ್ಗೆ ನೀವು. ನೆಕ್ಸ್ಟ್ ಕ್ವೆಶ್ಚನ್, ಲಾಸ್ಟ್ ಕ್ವೆಶ್ಚನ್. ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಯಾರಿಗೆ ಜಾಸ್ತಿ? ಏನಿದು ಹಿಂಗೆ ತೋರ್ಸ್ಕೋಬೇಕಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದಾರ ಅಥವಾ ನಿಜವಾಗ್ಲೂನಾ? ಮೇಡಮ್, ಯಾಕೆ ಮೇಡಮ್ ಅವ್ರು ಜಾಸ್ತಿ ಕಾಳಜಿ ತಗೋತಾರ ನಿಮ್ಗಿಂತ? ಅವ್ರ ಮಕ್ಕಳಂದ್ರೆ ತುಂಬಾ ಇಷ್ಟ ಅವರಿಗೆ. ಚೆನ್ನಾಗಿ ನೋಡ್ತಾರೆ ಮಕ್ಕಳನ್ನ. ಅಡ್ಡಿಲ್ಲ, ನಿಮ್ಗಿಂತ ಚೆನ್ನಾಗಿ ನೋಡ್ತಾನ? ಚೆನ್ನಾಗಿ ನೋಡ್ತಾರೆ. ಹೌದಾ? ಇಂಥ ಗಂಡ ಸಿಕ್ಬಿಟ್ರೆ ಸಾರ್ ಲೈಫ್ ಸೂಪರ್. ಯಾವ ತರ ಕಾಳಜಿ ತೋರಿಸ್ತೀರಾ ಸರ್ ನೀವು? ಅವರಿಗೆ ಸ್ವಲ್ಪ ಹೆಚ್ಚಿಗೆ ಆರೋಗ್ಯ ಸರಿಯಾಗಿಲ್ಲ, ಊಟ ತಿಂಡಿ ಮಾಡ್ಲಿಲ್ಲ ಅಂದ್ರೆ ಕೇಳ್ತಾ ಇರ್ತೇನೆ. ಊಟ ಮಾಡಿಸ್ಬೇಕಾಗಿತ್ತು, ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ನೋಡ್ಬೇಕಾಯ್ತು, ಔಷಧಿ ಹಾಕಬೇಕಾಯ್ತು, ಯಾಕೆ ಹಾಕಿಲ್ಲ, ಹಿಂಗೆ ಅವ್ರನ್ನ ಚೆನ್ನಾಗಿ ನೋಡಿ ಕೇಳ್ಬೇಕು. ಅಲ್ಲ, ಯಾವತ್ತಾದ್ರೂ ಸರ್ ಒಂದಿನ ಹೆಂಡತಿ ಹೇಳ್ತಾರೆ ಮಗನ್ ಮಲಗಿಸ್ಬಾ ಹೋಗು ಅಂತ. ಆ ಮಗನ್ ಮಲಗಿಸ್ತಾ ಮಗು ಮಲ್ಗಕ್ಕಿಂತ ಮುಂಚೆ ನೀವೇ ಮಲ್ಗಿರೋದಿದ್ಯಾ? ಅಲ್ಲ, ಸ್ಟಾರ್ಟಿಂಗ್ ನಾನೇ ಮೊದಲು ಮಲಿಕೊಂಡ್ಬಿಡ್ತೀನಿ, ನಂತರ ಮಗು ಮಲಿಕೊಳ್ತಾ. ಕರೆಕ್ಟ್ ಸರ್. ಈಗ ಕಟ್ಟ ಕಡೆಯ ಪ್ರಶ್ನೆ 2. ಹೆಂಡತಿ ತವರ್ ಮನೆಗೆ ಹೋದಾಗ ಗಂಡ ಹೆಂಡತಿನ ಜಾಸ್ತಿ ಮಿಸ್ ಮಾಡ್ಕೊಳ್ತಾರ, ಹೆಂಡತಿ ಗಂಡನ ಜಾಸ್ತಿ ಮಿಸ್ ಮಾಡ್ಕೊಳ್ತಾರ? ಯಾರನ್ನ ಜಾಸ್ತಿ ಮಿಸ್ ಮಾಡ್ಕೊಳ್ತಾರ?
ಯಾಕೆ ಸರ್ ಅವರೇ ಜಾಸ್ತಿ ಮಿಸ್ ಮಾಡ್ಕೊಳ್ಳೋದ ನಿಮ್ನ? ಹಂಗೇನಿಲ್ಲ. ಸ್ವಲ್ಪ ದಿವಸ ಇಂತಿಷ್ಟು ಟೈಮ್ ಅಂದ್ರೆ ಆ ಟೈಮ್ ಇಟ್ಟಿರ್ತೇವೆ ನಾವು, ಆ ಟೈಮಿಗೆ ಬಂದ್ಬಿಡ್ತಾರೆ ಅಷ್ಟೇ. ಅಂದ್ರೆ ಮಿಸ್ ಮಾಡ್ಕೊಳ್ತಿದಾರೆ. 8 ದಿವಸ ಉಳಿದು ಬಂದು 8 ದಿವಸ, 4 ದಿವಸ ಹಿಂಗೆ ಈ ಟೈಮ್. ಯಾವತ್ತಾದ್ರೂ 8 ದಿನ ಉಳಿತೀನಿ ಅನ್ಬಿಟ್ಟು 4ನೇ ದಿನಕ್ಕೆ ವಾಪಸ್ ಬಂದಿರೋದಿದ್ಯಾ? ಇಲ್ಲ, ಮತ್ತೆ 2 ದಿವಸ ಪ್ಲಸ್ ಪಾಯಿಂಟ್ ಜಾಸ್ತಿನೇ ತಗೊಂಡಿದ್ವಿ. ಮತ್ತೆ ಹೆಂಗ್ ಮಿಸ್ ಮಾಡ್ಕೊಳ್ತಾರೆ? ಅಪ್ಪನ ಮನೆ ಹೋದ್ಮೇಲೆ ಈ ಕಡೆ ನಮ್ಮನ್ನ ಮರ್ತೇ ಬಿಡ್ತಾರೆ. ಅಂದ್ರೆ ಅವ್ರ ಮನಸ್ಸಲ್ಲಿ ಆಸೆ ಇದೆ ಹೆಂಡತಿ ಮಿಸ್ ಮಾಡ್ಕೊಳ್ಳಿ ಜಾಸ್ತಿ ಅಂತ, ಆದ್ರೆ ಅದು ಇನ್ನೂ ಈಡೇರಿಲ್ಲ. ಅದಕ್ಕೆ ಆದ್ರೂ ಇರ್ಲಿ ಅಂತ ಕೈ ತೋರ್ಸಿದ್ರು. ವೆರಿ ಗುಡ್. ಕಟ್ಟ ಕಡೆಯ ಪ್ರಶ್ನೆ 3. ನಿಮ್ಮಿಬ್ರಲ್ಲಿ ಯಾರಿಗೆ ಜಾಸ್ತಿ ನಾಚಿಕೆ? ಅವಳಿಗೆ. ಯಾಕೆ ಸರ್ ಅಷ್ಟೊಂದು ನಾಚ್ಕೊಂತಾರೆ? ನಾಚಿಕೆ ಅಂತ ಹೇಳಿದ್ರೆ ಅವಳಿಗೆ ಮುಂಚೆ ಹುಟ್ಟು ಸ್ವಭಾವನೇ ಅದು. ಹೆಚ್ಚಿನದಾಗಿ ಯಾವುದೇ ಫಂಕ್ಷನ್ ಕಾರ್ಯಕ್ರಮ ಭಾಗವಹಿಸಿಲ್ಲ. 9ನೇ ಕ್ಲಾಸ್ ಹೋದ್ರು 9 ಸರಿ ಫೇಲ್ ಆಗಿದ್ದಾಳು ಅವಳು. 9ರಲ್ಲಿ 9ನೇ ಸಲನಾ ಸರ್? ವೆರಿ ಗುಡ್. ಯಾವುದೇ ಶಾಲೆ ಫಂಕ್ಷನ್ ಯಾವುದಕ್ಕೂ ಭಾಗವಹಿಸಿಲ್ಲ. ಇದ್ಯಾಕೋ ಈ ಪ್ರಶ್ನೆಗೆ ನನಗೆ ಸಮಾಧಾನಕರ ಉತ್ತರ ಸಿಗ್ಲಿಲ್ಲ ಅಂತ ನನ್ಗೆ ಅನ್ಸ್ತಾ ಇದೆ. ನಾವು ಲೈವ್ ಆಗಿ ನೋಡಿದ್ರೆ ಹೆಂಗಿರುತ್ತೆ ಯಾರಿಗ್ ನಾಚಿಕೆ ಜಾಸ್ತಿ ಅಂತ. ಓಕೆ ಅಂತ ಹೇಳಿ ನೋಡೋಣ. ಅಕ್ಕ, ಇಡೀ ಮೂಡಹಳ್ಳಿ ಜನತೆ ಅಕ್ಕ ಅಂತ ಹೇಳಿದ್ದಾರೆ. ಇವಾಗ ನೀವಿಬ್ರು ರಕ್ ಅಂತ ಎದ್ದೇಳಿ ಮೇಲೆ. ನಾವು ಮೂಡಹಳ್ಳಿಯ ಸುಶೀಲಾ ಮತ್ತೆ ಪ್ರಕಾಶ್ ಅವ್ರಿಗೆ ನಾಚಿಕೆ ಯಾರಿಗ್ ಜಾಸ್ತಿ ಅನ್ನೋ ಪ್ರಶ್ನೆನ ಕೇಳಿದ್ರಪ್ಪ. ಉತ್ತರ ಯಾಕೋ ನಮ್ಗೆ ಸಮಾಧಾನ ಕೊಡ್ತಾ ಇಲ್ಲ. ಅದಕ್ಕಾಗಿ ಈ ಡಾನ್ಸ್ ನೋಡಿದ್ಮೇಲೆ ನಾವೇ ಹೇಳ್ತೀವಿ ಉತ್ತರ ಏನು, ಯಾರಿಗ್ ನಾಚಿಕೆ ಜಾಸ್ತಿ ಅಂತ. ಓಕೆನಾ ಸರ್? ಅದೇ ಅವತ್ತು ಡಾನ್ಸ್ ಮಾಡಿದೆ ಅಂತ ಹೇಳಿದ್ರಲ್ಲ, ಅದೇ ಡಾನ್ಸ್ ಮಾಡ್ಬೇಕು. ಓಕೆ? ಅತ್ತೆ ಮಕ್ಳ ಅಕ್ರಪ್ಪ ಒಂದ್ ಸಾಂಗ. ಊರಿನ ನಾಚಿಕೆ ಅನ್ನೋ ರೇಂಜ್ಗೆ ನಮ್ಮ ಹೆಬ್ಬುಲಿ ಅವರು ಇವತ್ತು ಪ್ರದರ್ಶನ ನೀಡಿದ್ದಾರೆ. ಅಂದಮೇಲೆ ಈ ಕ್ವಶನ್ಗೆ ಉತ್ತರ ನಾನೇ ಕೊಡ್ತೀನಿ. ನಾಚಿಕೆ ಇವ್ರಿಗೆ ಜಾಸ್ತಿ. ಒಂದ್ ಚಪ್ಪಾಳಪ್ಪ ಇವರಿಬ್ಬರಿಗೆ. ಈ ಕೋಪ, ಧೈರ್ಯ, ಸಂಕೋಚ ಇದೆಲ್ಲ ಬರ್ಬೇಕು ಅಂದ್ರೆ ಉಪ್ಪು, ಖಾರ, ಮಸಾಲೆ ಐಟಮ್ ಇದೆಲ್ಲ ಚೆನ್ನಾಗಿ ತಿನ್ಬೇಕು ಅಲ್ವಾ? ಅದಕ್ಕೋಸ್ಕರ ಎಸ್ಪೆಷಲಿ ನಿಮಗೆ ಸ್ವಸ್ತಿಕ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಸಿಗ್ತದೆ. ಅತ್ತೆ ಮಕ್ಕಳ ತಗೊಂಬನಿಪ್ಪ. ಸ್ವಸ್ತಿಕ್ ರೇಂಜ್ ಆಫ್ ಮಸಾಲಾಸ್ ಇವ್ರ ಕಡೆಯಿಂದ ಈ ಗಿಫ್ಟ್ ಸುಶೀಲಾ ಅವ್ರಿಗೆ. ಸುಶೀಲಾ ಅವರೇ, ನೀವ್ ಹಿಂಗಿದ್ರೆ ಆಗೋದಿಲ್ಲ. ನಾನ್ ನಿಮ್ಗೆ ಒಂದು ಆಟ ಕೊಡ್ತಾ ಇದ್ದೀನಿ, ಓಕೆನಾ? ಆದ್ರೆ ಆಟ ಏನು ಅನ್ನೋದನ್ನ ಇವ್ರಿಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಇವ್ರಿಗೆ ಆಟ ಹೇಳೋಷ್ಟಲ್ಲ ಅದು ಸಣ್ಣದಾಗಿ ಎಲ್ಲೋ ಮಿಸ್ ಆಗಿ ಹೋಗ್ಬಿಡುತ್ತೆ. ಸೊ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಬರ್ತೀನಿ. ನಾವು ಇವತ್ತಿನ ಎಪಿಸೋಡಿನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಮನೆಯಲ್ಲಿ 90ಕ್ಕಿಂತ ಹೆಚ್ಚು ವಯಸ್ಸಾಗಿರೋ ಒಬ್ರು ಅಜ್ಜಿ ಇದ್ದಾರೆ. ಅವ್ರನ್ನ ಹತ್ರದಿಂದ ನೋಡೋದೇ ಒಂದು ಸಂಭ್ರಮ. ಅಜ್ಜಿ ಎಲ್ಲಿದ್ದೀರಾ? ಬನ್ನಿ ಅಜ್ಜಿ, ನಿಮ್ ಬಗ್ಗೆನೇ ಮಾತಾಡ್ತಿರೋದು. ಅಜ್ಜಿ ಇದೇನ್ ಅಜ್ಜಿ ಅಚ್ಚೆ ಹಾಕ್ಸ್ಕೊಂಡಿದೀರಾ? ಏ ನವಿಲ್ಲ, ಏನ್ ಅಜ್ಜಿ ಇದು? ಅಜ್ಜಿ ನಿಮ್ ಯಜಮಾನ್ರ ಸೆಲೆಕ್ಟ್ ಮಾಡಿತಾ? ಅಲ್ಲ, ನಮ್ಮ ಅಕ್ಕ. ನಿಮ್ಮ ಅಕ್ಕವ್ರಾ? ಓಕೆ, ಎಷ್ಟ್ ಚೆನ್ನಾಗಿದೆ ನೋಡು. ಈಗ ನಿಮ್ ಮನೆ ಮುದ್ದಿನ ಸೊಸೆ ನಾಚಿಕೆ ಮುಳ್ಳು ಸುಶೀಲಾ ಅವ್ರನ್ನ ಕರಿತೀನಿ. ಬನ್ನಿ ಸುಶೀಲಾ ಅವರೇ. ಇವತ್ತೇ ಅವ್ರ ಮದ್ವೆ ಅನ್ನೋ ತರ ನಾಚ್ಕೊಂಡ್ ಬಂದ್ರು. ಓಕೆ, ಈಗ ಅಜ್ಜಿ ಹೇಳಿ, ನಿಮ್ ಕೈಯಲ್ಲಿ ಆಟ ಆಡ್ಸ್ಲಾ ಸುಶೀಲಾ ಕೈಯಲ್ಲಿ? ಬೇಡ, ಯಾರ ಕೈಯಲ್ಲಿ ಆಟ ಆಡ್ಸ್ಲಿ? ಅವ್ರ ಕೈಯಲ್ಲಿ ಆಟ ಆಡ್ಸ್ಲಾ? ಆದ್ರೆ ನೀವ್ ಇರ್ಬೇಕು ಅಜ್ಜಿ. ವಿಷಯ ಏನ್ ಗೊತ್ತಾ ಅಜ್ಜಿ, ನಾವು ಸುಶೀಲಾ ಅವ್ರ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಅಲ್ಲಿ ಮೇಲೊಂದ್ ಮಡಿಕೆ ಕಟ್ಟವ್ರ ಅಜ್ಜಿ ನಮ್ಮ ಅತ್ತೆ ಮಕ್ಳು. ಅದನ್ನ ಒಡೆಯಕ್ ಹೇಳ್ತೀವಿ ಅಜ್ಜಿ. ಅದಕ್ ನೀವೇನ್ ಮಾಡ್ಬೇಕು ಅಂದ್ರೆ ಒಂಚೂರು ಹೆಲ್ಪ್ ಮಾಡ್ಬೇಕು. ಹೆಂಗ್ ಹೆಲ್ಪ್ ಮಾಡೋದಂದ್ರೆ, ಬಲಕ್ ಹೋಗು, ಎಡಕ್ ಬಾ, ಮೇಲೆ ಇನ್ನೊಂಚೂರು ಕೈ ಎತ್ತು ಅಂತ ನೀವ್ ಹೆಲ್ಪ್ ಮಾಡ್ಬೇಕು. ಓಕೆನಾ? ಏ ಅಜ್ಜಿ ಓಕೆ ಅಂದ್ರೆ ಬರ್ಲಿ ಚಪ್ಪಾಳೆ ಅಜ್ಜಿಗೆ. ವೆರಿ ಗುಡ್. ಸುಶೀಲಾ ಅವ್ರೆ, ನೀವ್ ರೆಡಿನಾ? ಸುಶೀಲಾ ಅವ್ರೆ, ನಿಮ್ಮ ಕಣ್ಣಿಗೆ ನಾವು ಬಟ್ಟೆನ ಕಟ್ತೀವಿ, ಕೈಯಲ್ಲಿ ಒಂದು ಕೋಲ್ ಕೊಡ್ತೀವಿ. 2 ನಿಮಿಷದ ಒಳಗಡೆ ನೀವು ಆ ಕೋಲಿಂದ ಆ ಮಡಿಕೆನ ಹೊಡಿಬೇಕು. ಅಜ್ಜಿ ಹೇಳ್ತಾರೆ, ಆ ಕಡೆ ಹೋಗು, ಈ ಕಡೆ ಬಾ ಅಂತ ಅಜ್ಜಿ ಹೇಳ್ತಾರೆ. ಆಯ್ತಾ? ಎಲ್ಲರೂ ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ. ಓಕೆನಾ? ಹೆಲ್ಪ್ ಮಾಡಕ್ ರೆಡಿ ಇದ್ದೀರಾ? ಓಕೆ, ಎಲ್ಲರೂ ಹೆಲ್ಪ್ ಮಾಡ್ತಾರೆ. ನೀವು ಇವತ್ತು ಪ್ರೂವ್ ಮಾಡಿ ತೋರಿಸ್ಬೇಕು ಐ ಆಮ್ ದಿ ಬೆಸ್ಟ್ ಅಂತ. ಓಕೆ ಅತ್ತೆ ಮಕ್ಕಳ,
ಬ್ಲೈಂಡ್ ಫೋಲ್ಡ್ ತಾನಪ್ಪ. ಓಕೆ, ಈಗ ನಿಮ್ಮ ಫ್ಯಾಮಿಲಿಯ ಅತ್ತೆ, ನಾದ್ನಿ, ವಾರ್ಗಿತ್ತಿಯರು ಎಲ್ಲ ಒಂದ್ ಕಡೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಏನೇ ಆದ್ರೂ ಇವತ್ತು ಸುಶೀಲಾನ ಗೆಲ್ಲೋದಕ್ ಬಿಡಲ್ಲ ಅಂತ ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ನೀವು ಹೊಡಿಬೇಕಾಗಿರೋ ಮಡಿಕೆನ ಮೇಲೆ ಕೆಳಗೆ ಮಾಡ್ತಿರ್ತಾರೆ. ಆದ್ರೂ ನಿಮ್ಮ ಯಜಮಾನ್ರು, ನಿಮ್ಮ ಅಜ್ಜಿ ಎಲ್ಲರೂ ನಿಮ್ಮನ್ನ ಗೈಡ್ ಮಾಡ್ತಾರೆ. ಓಕೆ, ಹೋಗಿ ಮಡಿಕೆನ ಒಡೆದು ಬಿಸಾಕ್ಬಿಡ್ಬೇಕು. ಆದರೆ ಒಂದು ಸಣ್ಣ ಟ್ವಿಸ್ಟ್ ಇದೆ, ಬನ್ನಿ. ಅಲ್ಲಿಂದಾನೇ ಬಿಟ್ಬಿಟ್ರೆ ನಿಮ್ಮ ಯಜಮಾನ್ರು ರೆಡಿ ಅವ್ರೆ, ಅಲ್ಲೇ ತಳ್ಬಿಡ್ತಾರೆ. ಹಿಂತಿರುಗಿ ಬನ್ನಿ ಸುಶೀಲ ಅವ್ರೆ. ಹಿಂಗೋಗಿ ಇವ್ರ ಮನೆ ಬಂತು, ಅದೇ ಒಳೆಕೆರೆ ಅವ್ರ ಮನೆ. ಓಕೆ, ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಅಲ್ಲಿ ನೋಡಿ, ಫುಲ್ ಬಿಡಿ ಇಲ್ಲ ಬಿಡಿ. ಕೆಳಗ್ ಬಿಡಿ. ಹೊಡೆದ್ಲು ಲೆಫ್ಟ್ಗೆ ಹೋಗಿ, ಲೆಫ್ಟ್ಗೆ, ಲೆಫ್ಟ್ ಇಂದ ಲೆಫ್ಟ್. ಅಲ್ಲೇ ಹಗ್ಗ ಎಲ್ಲ ಮಡ್ಕೆ ಹೊಡಿಬೇಕು. ನಾನ್ ಬಿಡಕ್ ರೆಡಿ ಇದೀನಿ, ಆದ್ರೆ ಇವ್ರು ಬಿಡಕ್ಕೆ ರೆಡಿ ಇಲ್ಲ. ರೆಡಿ? ಬನ್ನಿ. ಹೊಡೆದೋಗ್ಬಿಡ, ಮುಂದೆ ಹಂಗೆ ಸ್ವಲ್ಪ ಆ ಕಡೆ, ನೀನು ಆ ಕಡೆ, ಹಂಗೆ ಹಂಗೆ. ಅಜ್ಜಿ ಮುಂದಕ್ಕೆ ಬನ್ನಿ. ಕಾಲ ಹತ್ರ ಇದೆ, ಹೊಡಿ ಅಂತ ಹೇಳಿ. ಬನ್ನಿ ಸುಶೀಲ ಅವ್ರೆ, ಅಜ್ಜಿನೇ ಕೊನೆಗೆ ಬರ್ಬೇಕಾಯ್ತು ಕೆಲ್ಸ ಆಗ್ಬೇಕು ಅಂದ್ರೆ. ಅಲ್ಲ ಸುಶೀಲ ಅವ್ರೆ, ನಾನೇನೋ ಹೆಲ್ಪ್ ಮಾಡೋಣ ಅಂತ ಆ ಕಡೆ ಹೋದೆ ನೋಡಿ, ಆದ್ರೆ ನಿಮ್ಮ ನಾದಿನಿ ಓರ್ಗಿತ್ತೀರು ಅತ್ತೆ ಇದಾರಲ್ಲ, ಅದೇನ್ ಆಟಕ್ಕೆ ಇಳಿದ್ಬಿಟ್ರು ಅಂದ್ರೆ ನಾವು ಬಿಡುವಲ್ರಿ ಅಂತ ಎತ್ತಾನೆ ಇದ್ರು. ಸೂಪರ್ ನೀವು, ಬಟ್ ನೀವು ಸೂಪರ್ ಆಗಿ ಆಡಿದ್ರಿ, ಕಂಗ್ರಾಚುಲೇಷನ್. ಓಕೆ, ಈಗ ನೋಡ್ತಾ ಇದ್ದೀರಿ, ಸೊಸೆ ಅತ್ತೆ ಕೊಟ್ಬಿಟ್ರು. ಈಗ ನಿಂದು ಇದು ಆಸ್ತಿ ಅಂತ ಅವರೇ ಕೊಟ್ಟ ಮೇಲೆ ನಾವ್ ಯಾಕೆ ಬೇಡ ಅನ್ನೋದು. ಇವಾಗ ಸೊಸೆ 4 ನಿಮಿಷ 50 ಸೆಕೆಂಡ್ಗಳಲ್ಲಿ ಮಡಿಕೆನ ಭೂಮಿಗೆ ಇಳಿಸಿದ ಮೇಲೆ ಓಡಿದ್ರು ನಮ್ಮ ಸೊಸೆ ಮುದ್ದು. ಈಗ ನಮ್ಮ ಅತ್ತೆ ಮುದ್ದು ಏನಾಡ್ತಾರೆ, 4 ನಿಮಿಷ 50 ಸೆಕೆಂಡ್ ಒಳಗಡೆ ನೀವು ಅದನ್ನ ಹೊಡೆದು ಬಿಸಾಕ್ಬಿಡ್ಬೇಕು. ಓಕೆನಾ? ಅವರು ಸೆರೆ ಕಟ್ಕೊಂಡ್ರು ಆದ್ಮೇಲೆ ರೆಡಿ. ಓಕೆ ಅತ್ತೆವ, ಗೊತ್ತಲ್ಲ ಆಟ ಏನು ಅಂತ, ಅಷ್ಟೇ ಆಟ. ರೆಡಿ? ಓಕೆ, ಬನ್ನಿ ನಾವು ಹಿಂಗೆ ಒಂದ್ ರೌಂಡ್ ಹೋಗೋಣ. ಹಿಂಗೋಗೋಣ, ಆಮೇಲೆ ಇಲ್ಲೋದ್ರೆ ಇಲ್ಲಿ ಕರೆಕ್ಟ್ ಆಗಿ ಪೊಸಿಷನ್ ನಿಲ್ಸಿದೀನಿ ನಾನು. ಈಗ ಕರೆಕ್ಟ್ ಆಗಿ ಹೊಡಿಬೇಕು. ಓಕೆನಾ? ಓಕೆ, ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಗೋ. ಎನರ್ಜಿ ಹಾಕಿ ಲವಲವಿಕೆಯಿಂದ ಆಡಿದ ಈ ಕುಟುಂಬಕ್ಕೆ ನಿಜವಾಗ್ಲೂ ಒಂದು ಜೋರಾದ ಚಪ್ಪಾಳೆ ಬರ್ಬೇಕಪ್ಪ.
ಇವ್ರ ಅತ್ತೆ ಅವ್ರಂತೂ ಒಪ್ಪದೇ ಇಲ್ಲ, ನಾಚ್ಕೊಂಡು ನಾನ್ ಮಾಡಲ್ಲ ಅಂತಾರೆ ಅನ್ಕೊಂಡೆ. ಸೂಪರ್ ಅತ್ತೆ, ಕೊಡಿ ಕೈ ಹೈಫೈ. ಎಸ್ ಸೂಪರ್. ನೀವು ಆಟ ಆಡಿದ್ದನ್ನ ನೋಡಿ ಇಡೀ ಕುಟುಂಬ ಎಷ್ಟು ಖುಷಿ ಪಡ್ತು ಗೊತ್ತಾ? ಅದೇನ್ರಪ್ಪ, ಎಲ್ಲಾರ್ಗು ಖುಷಿ ಆಯ್ತು ತಾನೆ? ಇಷ್ಟು ಅದ್ಭುತವಾಗಿ ಆಟ ಆಡಿ ಆಟದಲ್ಲಿ ಪಾಲ್ಗೊಂಡಂತ ಈ ಫ್ಯಾಮಿಲಿನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ಇದೊಂದೇ ಆಟ ಅಂತಲ್ಲ, ಆಡಿದ ಎಲ್ಲಾ ಆಟಗಳಲ್ಲೂ ಸುಶೀಲಾ ಅವರು ಸಿಕ್ಕಾಪಟ್ಟೆ ಖುಷಿಯಿಂದ ಲವಲವಿಕೆಯಿಂದ ಪಾಲ್ಗೊಂಡ್ರು. ಅದನ್ನ ನೋಡಿ ನಮ್ಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಅದಕ್ಕೆ ಅವ್ರಿಗೆ ಅರುಣಾ ಸಿಲ್ಕ್ಸ್ ಅವ್ರ ಕಡೆಯಿಂದ ಒಂದು ಅದ್ಭುತವಾದ ಸೀರೆ ಇದೆ. ಅರುಣಾ ಸಿಲ್ಕ್ಸ್, ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ವೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇವ್ರ ಕಡೆಯಿಂದ ಈ ಗಿಫ್ಟ್. ಕಂಗ್ರ್ಯಾಚುಲೇಷನ್. ಈಗ ಸೀರೆ ತೆಗೆದ್ಬಿಟ್ಟು ನೋಡ್ಬಿಡೋಣ ಹೆಂಗ್ ಕಾಣುತ್ತೆ ನಮ್ ಸುಶೀಲಾ ಅವ್ರ ಮೇಲೆ ಈ ಸೀರೆ ಅಂತ. ಈ ಫ್ಯಾಮಿಲಿನ ತುಂಬಾನೇ ನಗ್ನಗ್ತಾ ಖುಷಿಯಿಂದ ನೋಡ್ಕೊಳ್ತಾ ಇರೋಂತ ನಮ್ಮ ಅತ್ತೆ ಅವ್ರಿಗೆ ಈ ನಗ್ನಗ್ತಾ ಇರೋಂತ ಒಂದು ಫ್ಯಾಮಿಲಿ ಫೋಟೋ ಫ್ರೇಮ್. ಹಾಗೆ ಈ ಮನೆಯ ಮಹಾಲಕ್ಷ್ಮಿ ಸುಶೀಲಾ ಅವ್ರಿಗೆ ಜಿ ಕನ್ನಡದ ಪರವಾಗಿ ಒಂದು ಸಣ್ಣ ಗೌರವ. ಆಕ್ಚುಲಿ ಜನ ಹೊಸದಾಗಿ ಸಿಗ್ತಾರೆ, ಹೇಗಿರುತ್ತೋ ಅನ್ನೋ ಒಂದು ಸಣ್ಣ ಭಯ ಇತ್ತು ನನಗೆ. ಬಟ್ ಈ ಊರಲ್ಲಿ ಯಾವ ರೇಂಜಿಗೆ ವೆಲ್ಕಮ್ ಕೊಟ್ಟರು ಅಂದರೆ, ಅಲ್ಲಿಂದ ಬರ್ತಾ ಇದ್ದಂಗೆ ಫಸ್ಟ್ ದೇವಸ್ಥಾನಕ್ಕೆ ಹೋದೆ, ದೇವರ ಆಶೀರ್ವಾದ ಸಿಕ್ತು, ಆಮೇಲೆ ನಮ್ಮ ಜನರ ಆಶೀರ್ವಾದ ಸಿಕ್ತು, ಆಮೇಲೆ ಈ ಮನೆಗೆ ಬಂದಪ್ಪ. ಇದು ನಮ್ಮ ಮನೇನ ಬೇರೆಯವ್ರ ಮನೇನ ಅಂತ ಗೊತ್ತೇ ಆಗಲಿಲ್ಲ ನನಗೆ. ನೀವೆಲ್ಲರೂ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ, ನಿಮ್ಮ ಮನೆಯವಳೆ ಅನ್ನೋ ಹಾಗೆ ಟ್ರೀಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇವರಂತೂ ಒಂಥರ ನನ್ನ ದೊಡ್ಡಣ್ಣ ಆಗ್ಬಿಟ್ರು ಅಲ್ವಾ ಅಣ್ಣ? ಅವಾಗಿಂದ ಬಾಹುಬಲಿ ಹೆಬ್ಬುಲಿ ಅನ್ಕೊಂಡು ಏನೇನೋ ರೇಗಿಸಿದ್ರು, ಎಲ್ಲದನ್ನು ಖುಷಿಯಾಗಿ ತಗೊಂಡ್ರಿ. ಅಜ್ಜಿ ಮುದ್ದು ಅಂತೂ 90 ವರ್ಷ ಅಲ್ಲ ಅಜ್ಜಿ, 150 ವರ್ಷ ಖುಷಿಯಾಗಿ ಬಾಳಿ. ಎಲ್ರೂ ಹೀಗೆ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ, ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಮನೆಯಲ್ಲಿ ಸದಾ ಕಷ್ಟಪಟ್ಟು ಸದಾ ಬ್ಯುಸಿಯಾಗಿರೋ ಹೆಣ್ಮಕ್ಳಿಗೆ ಒಂಚೂರು ರೆಸ್ಟ್ ಕೊಟ್ಟು ಅವರನ್ನ ಖುಷಿ ಪಟ್ಟು ಸಂಭ್ರಮಿಸುವಂತ ಒಂದು ಸಣ್ಣ ಪ್ರಯತ್ನನೇ ನಮ್ಮ ಈ ಮನೆ ಮನೆ ಮಹಾಲಕ್ಷ್ಮಿ ಶೋ. ಈ ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ. ಹೀಗೆ ಪ್ರತಿದಿನ ಈ ಕಾರ್ಯಕ್ರಮ ಬರುತ್ತೆ. ಸೋಮವಾರದಿಂದ ಶುಕ್ರವಾರದವರೆಗೂ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಮನೆಗೆ ನಮ್ಮ ತಂಡ ಬರಬೇಕು ಅಂದ್ರೆ ಕೆಳಗಡೆ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಂಬರ್ಗೆ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ನ ಹಾಗೆ ಒಂದು ಸಣ್ಣ ವಿಡಿಯೋನ ಮಾಡಿ ಕಳಿಸಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ. ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ಅಕ್ಷಯ ಗೋಲ್ಡ್ ಕಂಪನಿ. ಮತ್ತೆ ಸಿಗೋಣ ನಾಳೆ ಶಾರ್ಪ್ 1 ಗಂಟೆಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.